ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರೇ. ನನ್ನ ಸ್ಕೂಲ್ ಎಲ್ಲ ಮನೆ ಹತ್ರನೇ ಸೆಂಟ್ ಜಾನ್ಸ್ ಅಂತ ಒಂದು ಸ್ಕೂಲ್ ಇತ್ತು. ಸೊ ವೆರಿ ಬ್ಯೂಟಿಫುಲ್ ಸ್ಕೂಲ್ ಲೈಫ್ ಎಂಜಾಯ್ ಮಾಡಿದೆ ನಾನು. ವೆರಿ ತುಂಬ ಮಿಸ್ಚಿವಸ್, ತುಂಬ ತೀಟೆ. ಅಷ್ಟೇ ಟೀಚರ್ಗಳು ಅಷ್ಟೇ ಇಷ್ಟಪಡ್ತಾ ಇದ್ರು ನನ್ನ. ಭಾಳಷ್ಟು ಜನ ಮೇಡಮ್ ಈಗಲೂ ನಾಪ್ಕೊ ಬರುತ್ತೆ. ಅವ್ರ ಹೆಸರು ಸಂಧ್ಯಾ ಮೇಡಮ್, ಸತಿ ಮೇಡಮ್, ಯಶೋಧಾ ಮೇಡಮ್ ಅಂತ ಭಾಳ ಜನ ಇದ್ರು. ಸೊ ಎಲ್ರಿಗೂ ಸ್ವಲ್ಪ ಪ್ರೀತಿ ಹುಡುಗ, ಅಷ್ಟೇ ತೀಟೆ ಹುಡುಗ ಕೂಡ. ಇದಕ್ಕೆ ಮುಂಚೆ ನನ್ನ ಕಸಿನ್ ಒಬ್ರಿದ್ರು, ಅವರು ಮತ್ತೆ ಇನ್ನೊಬ್ರು ಸೇರ್ಕೊಂಡು ಸಿನಿಮಾ ಮಾಡಿದ್ರು, ಮೆಜೆಸ್ಟಿಕ್ ಅಂತ. ಸೊ ಅಲ್ಲಿವರೆಗೂ ನಮ್ಗೆ ಕನ್ನಡ ಸಿನಿಮಾ, ಕನ್ನಡ ನಟರ ಮೇಲೆ ಆಸೆ ಇತ್ತು. ರಾಜ್ಕುಮಾರ್ ಅವ್ರು ತುಂಬಾ ಇಷ್ಟಪಡ್ತಿದ್ದೆ, ವಿಷ್ಣುವರ್ಧನ್ ಅವ್ರು ತುಂಬಾ ಇಷ್ಟಪಡ್ತಿದ್ದೆ, ಶಂಕರ್ನಾಗ್ನವ್ರ ತುಂಬಾ ಇಷ್ಟಪಡ್ತಿದ್ದೆ. ಅದ್ ಬಿಟ್ರೆ ಸಿನಿಮಾ ಏನು ಚಿತ್ರರಂಗಕ್ಕೆ ಬರ್ತೀನಿ ಅಥವಾ ನಾನ್ ನಟ ಆಗ್ತೀನಿ ಯಾವತ್ತು ಅನ್ಕೊಂಡಿರ್ಲಿಲ್ಲ. ಅಚಾನಕ್ ಡಿಸಿಷನ್ ಅಷ್ಟೇ ಇದೆಲ್ಲ ತಗೊಂಡಿದ್ದು. ಬಟ್ ಅದಾದ್ಮೇಲೆ ಸ್ಕೂಲ್ ಡೇಸ್ ಇಂದ ನಾನು ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಇದ್ದೆ. ಡ್ಯಾನ್ಸ್ ಅಲ್ಲಾಗ್ಲಿ ಅಥವಾ ಸ್ಪೋರ್ಟ್ಸ್ ಅಲ್ಲಾಗ್ಲಿ, ಕಾಲೇಜ್ ಡೇಸ್ ಅಲ್ಲೂ ಅಷ್ಟೇ, ಕಾಲೇಜ್ ಫೆಸ್ಟ್ಗಳಲ್ಲಿ ಆಗ್ಲಿ ತುಂಬಾ ಭಾಗವಹಿಸ್ತಿದೆ ಎಲ್ಲದ್ರಲ್ಲೂ. ಸೊ ಆ ಟಚ್ ಇತ್ತು. ಹಾಗೇನೆ ಶಿಷ್ಯ ಅನ್ನೋ ಸಿನಿಮಾ ಫೈನಲೈಸ್ ಆಯ್ತು. ಅದಕ್ಕೆ ಮುಂಚೆ 1 ವರ್ಷ 2 ವರ್ಷ ಅಭಿನಯ ತರಂಗ ಅಂತ ಎಸ್ ಮೂರ್ತಿ ಅಂತ ಇವಾಗಿಲ್ಲ, ಅವರು ತೀರೋಗಿದ್ದಾರೆ. ಸೊ ಅವ್ರ ಮಗಳು ಶೋಭಾ ಮೇಡಮ್ ಅಂತ, ಅವ್ರದ್ದು ಕ್ಲಾಸಸ್ ನಡೀತಾ ಇದ್ರು, ಡ್ರಾಮಾ ಕ್ಲಾಸಸ್. ಸೊ ಅದರಲ್ಲಿ ಫಸ್ಟ್ ನಮ್ಮ ತಂದೆ ಅಥವಾ ನಮ್ಮ ಅಣ್ಣ ಎಲ್ಲರೂ ಫೈನಲೈಸ್ ಮಾಡಿದ್ರು. ನೋಡಪ್ಪ, ಮಾಡಾಗಿದ್ರೆ ಡೈರೆಕ್ಟ್ ಆಗಿ ಬಂದದ್ದು ಲಾಂಚ್ ಮಾಡಲ್ಲ ನಿನ್ನ, ಬೆಟರ್ ಯು ಲರ್ನ್ ಸಮಥಿಂಗ್, ಸಿನಿಮಾ ಅನ್ನೋದನ್ನ ತಿಳ್ಕೋ ಅಂತ ಹೇಳಿದ್ರು. ಸೊ ಬೆಳಗ್ಗೆ ಎದ್ರೆ ಅಪ್ಪು ವೆಂಕಟೇಶ್ ಅಂತ ಸ್ಟಂಟ್ಸ್ ಹೇಳ್ಕೊಡೋರು, ಡ್ಯಾನ್ಸ್ 5 ಸ್ಟಾರ್ ಗಣೇಶ್ ಅವ್ರ ಹತ್ರ ಹೇಳ್ಕೊಡ್ತಿದ್ರು. ಆಮೇಲೆ ಆಕ್ಟಿಂಗ್ ಎಸ್ ಮೂರ್ತಿ ಅವರ ಅಭಿನಯ ತರಂಗಲ್ ಮಾಡ್ತಿದ್ದೆ. ಸೊ ಆಲ್ಮೋಸ್ಟ್ ದಿನ ಪೂರ್ತಿ ಎಂಗೇಜ್ ಮಾಡಿದ್ರು ನನ್ನ, ಆಲ್ಮೋಸ್ಟ್ 1 ವರ್ಷ. ಇದಾದ್ಮೇಲೆ ಶಿಷ್ಯ ಅನ್ನೋ ಸಿನಿಮಾ ಹುಟ್ಕೊಂಡಿತ್ತು. ಇದರಿಂದ ಒಂದು ದೊಡ್ಡ ಸ್ಟೋರಿನೇ ಇದೆ. ಯಾರೋ ಬೇರೆಯವರು ನಿರ್ದೇಶನ ಮಾಡ್ಬೇಕಾಗಿತ್ತು, ಇವತ್ತು ಅವರು ತುಂಬಾ ದೊಡ್ಡ ನಿರ್ದೇಶಕರಾಗಿದ್ದಾರೆ. ಕಾರಣಾಂತರದಿಂದ ಅವರು ಮಾಡಕ್ಕಾಗ್ಲಿಲ್ಲ. ಇನ್ನೊಂದು ಇದರಲ್ಲಿ ಹಿಸ್ಟ್ರಿ ರೆಕಾರ್ಡ್ ಅನ್ಬೋದು, ಹಿಸ್ಟ್ರಿಲೇ ರೆಕಾರ್ಡ್, ಸಿನಿಮಾ ಹಿಸ್ಟ್ರಿ ರೆಕಾರ್ಡ್ ಅನ್ಬೋದು. ಮೊದಲನೇ ಸಿನಿಮಾ, ಫಸ್ಟ್ ಡೆಬ್ಯೂ ಸಿನಿಮಾ ಅಲ್ಲೇ 2 ಸಿನಿಮಾ ಮುಹೂರ್ತ ನಂದಾಗಿತ್ತು. ಒಂದು ಸ್ಲಮ್ ಅಂತ ಒಂದು ಸಿನಿಮಾ ಆಯ್ತು, ಒಂದು ಶಿಷ್ಯ ಅಂತ ಆಯ್ತು. ಇದು ಮುಗಿಸ್ಕೊಂಡು ಅದು ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ವಿ. ಸೊ ಕಾರಣಾಂತರದಿಂದ ಅದಾಗ್ಲಿಲ್ಲ, ಇದು ಮಾತ್ರ ಮುಗೀತು. ಮುಗ್ದಿ ರಿಲೀಸ್ ಆಯ್ತು. ಸೊ ಇಟ್ ವಾಸ್ ವೆರಿ ತುಂಬಾ ಹೆದರಿಕೆ ಇತ್ತು. ಫಸ್ಟ್ ದಿವಸ ಈಗಲೂ ಜ್ಞಾಪಕ ಇದೆ. ಕಾಲೇಜ್ ಡೇಸ್ ಅಲ್ಲಿ ನನ್ನ ಹತ್ರ ಬೈಕ್ ಇತ್ತು, ಅಥವಾ ನಮ್ ಚಿಕ್ಕಪ್ಪದಿರ್ ಕೇಳಿದ್ರೆ ಕಾರ್ ಕೊಡೋರು, ನಮ್ಮ ತಂದೆ ಹೇಳಿದ್ರೆ ಕಾರ್ ಕೊಡೋರು. ಬಟ್ ಮುಹೂರ್ತದ ದಿವಸ ನಾನು ಕಾರಲ್ಲಿ ಹೋಗ್ಬೇಕು, ಕಾರ್ ಕೊಡಲ್ಲ ಅಂತ. ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಇಲ್ಲಿಂದ ನಾನು ಯಾವ್ದಾರ ಯೂನಿಟ್ ಗಾಡಿ ಹೋಗ್ತಿದ್ರೆ ಅದೋಗಿ ಹತ್ಕೊಂಡು ಹೋಗೋಣ ಅಂತ ಹೋಗಿದ್ದೆ. ಆಮೇಲೆ ಅಲ್ಲಿಂದ ಗೊತ್ತಾಯ್ತು ಯೂನಿಟ್ ಗಾಡಿ ಪಾಸ್ ಆಗ್ಬಿಟ್ಟಿದೆ ಅಂತ. ಅವಾಗೆಲ್ಲ ನಮ್ಮ ಪ್ರೊಡಕ್ಷನ್ ಎಲ್ಲ ಅಲ್ಲಿ ಇದ್ರಲ್ಲಿ ನಡೆಯೋದು, ಪ್ರಜ್ವಲ್ ಹೋಟೆಲ್ ಕಾರ್ಡ್ ರೋಡ್ ಅಲ್ಲಿ. ಸೊ ಪ್ರೊಡಕ್ಷನ್ ಗಾಡಿಯಿಂದ ಅದು ತಿಂಡಿ ತುಂಬ್ತಾ ಇದ್ರು. ಹೋಗ್ಬಿಟ್ಟು ಅವ್ರಿಗೆ ಹೇಳಿದೆ, ಅಣ್ಣ ನಾನು ಸಿನಿಮಾ ಹೀರೋ, ನೀವು ಏನಣ್ಣ ನೀವು ನಮ್ಮ ಜೊತೆ ಅಂದ್ರು. ಅಪ್ಪ ಕಳಿಸ್ತಿರೋದೆ ಹಿಂಗೆ, ದಯವಿಟ್ಟು ಕರ್ಕೊಂಡೋಗಿ ಏನನ್ನ ಅಂದ್ಬಿಟ್ಟು ಹೋಗಿದ್ದ. ಅವತ್ತದೆಲ್ಲ ಹೇಳ್ಕೊಟ್ಟಿದ್ದಕ್ಕೆ ಇವತ್ತು ನಾವು ಎಲ್ಲಿ ಬಿದ್ರು ಎದ್ದು ಬರುವಷ್ಟು ಶಕ್ತಿ ಧೈರ್ಯ ಇದೆ. ಇದಕ್ ಮುಂಚೆ ಶಿಷ್ಯಕ್ಕಿಂತ ಮುಂಚೆ ಒಂದು ಸಿನಿಮಾ ಮಾಡಿದ್ದೆ, ಬಂಟಿ ಅಂತ. ನರಸಿಂಹಲ್ ಒಂದು ಪ್ರೊಡ್ಯೂಸರು, ಅಬ್ಬಯ್ಯನಾಡು ಅವ್ರ ತಮ್ಮ. ಅದ್ರ ಡೈರೆಕ್ಟರ್ ಬಂದು PN ಸತ್ಯ ಅವರು ಇಲ್ಲ ಇವತ್ತು. ಸೊ ಫಸ್ಟ್ ಶಾಟ್ ಅದೆಲ್ಲ ಅನುಭವಿಸ್ಬಿಟ್ಟಿದ್ದೆ. ಸೊ ನೆಕ್ಸ್ಟ್ ಏನಿದ್ರೆ ಇದು ಹೀರೋ ಅಲ್ಲ, ಅದರಲ್ಲಿ ನೆಗೆಟಿವ್ ಶೇಡ್ ಮಾಡಿದ್ದೆ. ಸೊ ಅದು ರಿಲೀಸ್ ಆಗಲಿಲ್ಲ, ಕಾರಣಾಂತರದಿಂದ ಫಿನಿಶ್ ಆಗಲಿಲ್ಲ. ಫಸ್ಟ್ ಶಾಟ್ ಮುಗಿಸ್ಕೊಂಡು ನಾನು ತುಂಬಾ ಧೈರ್ಯವಾಗಿ ಮಾಡಿದೆ ಫಸ್ಟ್ ಶಾಟ್.
ಆಮೇಲೆ ಯಾವಾಗ್ಲೂ ಏನ್ ಮಾಡ್ತಾರೆ, ಹೊಸ ಹೀರೋಗೆ ಫಸ್ಟ್ ಶಾಟ್ ತುಂಬಾ ಲೆಂತಿ ಡೈಲಾಗ್ ಅದು ಇದೆಲ್ಲ ಇಡಲ್ಲ. ಸುಮ್ಮನೆ ಏನೋ ದೇವ್ರ ಮುಂದೆ ನಿಲ್ಸ್ಬಿಟ್ಟಿರ್ತಾರೆ, ಅಪ್ಪ ದೇವರೇ ಒಳ್ಳೇದ್ ಮಾಡಪ್ಪ. ಎಲ್ಲ ರೆಗ್ಯುಲರ್ ಪ್ಯಾಟರ್ನ್ ಅಲ್ಲೇ ನಮ್ಮನ್ನು ಹಿಂಗೆ ಕರ್ಕೊಂಡ್ಬಂದು ಲಾಂಚ್ ಮಾಡಿದ್ದು, ಹಾಗೇನೆ ನಾವು ಬಂದಿದ್ದು. ಸೊ ವಾಸ್ ನೈಸ್ ಆಕ್ಚುಲಿ. ಎಲ್ಲ ನನ್ನ ಸ್ಕೂಲ್ ಫ್ರೆಂಡ್ಸ್ ಎಲ್ಲ, ಕಾಲೇಜ್ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಎಲ್ರು ಕಾಲ್ ಮಿ ಮಚ್ಚ ಅಂತ ಕೆಲವರು, ಮಗ ಅಂತ ಕೆಲವರು. ನನಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ನಮ್ಮ ಗ್ಯಾಂಗಲ್ಲಿ ಒಬ್ಬ ಹೀರೋ ಆಗೋದಾ, ಅವಾಗಿಂದೇನು ಹೀರೋ ತನ್ನೇ ಇದ್ದೆ ನೀನು, ಸೊ ಹೀರೋ ಆದೆ ಅಂತ ಭಾಳ ಖುಷಿ ಆಯಿತು. ತುಂಬ ಇಟ್ಸ್ ಅ ವೆರಿ, ಅದು ಎಕ್ಸ್ಪ್ರೆಸ್ ಮಾಡ್ಕೊಳಕ್ ಆಗಲ್ಲ. ಆಮೇಲೆ ಅದನ್ನ ನೆನ್ಸ್ಕೊಳ್ಳೋದಕ್ಕೂ ಆಗಲ್ಲ. ಎಷ್ಟೋ ಜನ ಹೇಳ್ತಾರೆ ನಾನು ನೆನ್ಸ್ಕೊಳ್ತೀನಿ ಅಂತ, ಸುಳ್ಳು. ಆ ಫಸ್ಟ್ ಟೈಮ್ ನಮ್ಗೆ ಅವಾಗ 14-15 ಇಯರ್ಸ್ ಬ್ಯಾಕ್, 15 ವರ್ಷದ ಹಿಂದೆ ನನ್ನ ವಯಸ್ಸು ಎಷ್ಟಿತ್ತು, 20-21 ಹಂಗೆ ಅಷ್ಟಿತ್ತು. ಆ ವಯಸ್ಸಲ್ಲಿ ಏನಾಗಿರುತ್ತೆ, ಕಾಲೇಜ್ ಮುಗಿಸಿರ್ತೀವಿ, ಇನ್ನೇನೋ ಡ್ರಾಮಾ ಮಾಡ್ತಿರ್ತೀವಿ, ಇನ್ನೇನೋ ಅಭ್ಯಾಸಗಳು ಕಲ್ತ್ಕೊಂಡಿರ್ತೀವಿ, ಅದನ್ನ ಕ್ಯಾಮ್ರಾ ನಮ್ಗೇನು ಗೊತ್ತಿರಲ್ಲ. ಆಮೇಲೆ ಪ್ರೆಸ್ ಒಂದಷ್ಟು ಜನ ಬಂದು ನಿಂತ್ಕೊಂಡಿರ್ತಾರೆ, ನಮ್ಗೇನು ನಾವೇ ರಾಜ, ನಾವೇನೋ ಪಡೆದು ಬಿಟ್ಟಿದೀವಿ, ನಾವೇನೋ ಸಾಧನೆ ಮಾಡ್ಬಿಟ್ಟಿದೀವಿ ಅನ್ನೋ ರೇಂಜಲ್ಲಿ ಇರ್ತೀವಿ. ಸೊ ಐ ಥಿಂಕ್ ನೋಬಡಿ ಕ್ಯಾನ್ ರಿಕಲೆಕ್ಟ್ ದ ಫಸ್ಟ್ ಶಾಟ್ ಆರ್ ವಾಟ್ ಎವರ್. ಸ್ವಲ್ಪ ಗ್ಲಿಮ್ಸ್ ಏನ್ ನಾಪ್ಕ ಇದೆ ಅದನ್ನ ಎಕ್ಸ್ಪ್ರೆಸ್ ಮಾಡಿದ್ರು ಅಷ್ಟೇ. ಫಸ್ಟ್ ಸಿನಿಮಾ ಆಕ್ಚುಲಿ ನಾವೇನ್ ಮುಹೂರ್ತಾಗಿರೋದಕ್ಕೆಲ್ಲ ನಮ್ಮನ್ನೇನು ಕರೆದಿರ್ಲಿಲ್ಲ. ಚರಣ್ ರಾಜ್ ಮೇನ್ ಕ್ಯಾರೆಕ್ಟರ್ ಬಂಟಿ ಅಂತ, ಒಂದು ನಾಯಿ. ಚರಣ್ ರಾಜ್ಗಿಂತ ಬಂಟಿ ಅಂದ್ರೆ ಒಂದು ನಾಯಿ ಕ್ಯಾರೆಕ್ಟರ್. ಡಾಗ್ ವಾಸ್ ದ ಮೇಜರ್ ರೋಲ್. ಸೊ ಇನ್ ಬಿಟ್ವೀನ್ ಈ ಮಿನಿಸ್ಟರ್ ಮಕ್ಕಳು, ಮುಂಚೆ ಜೈ ಜಗದೀಶು ಒಂದು ಜನ ಮಾಡ್ತಿರಲ್ಲ, ಆ ಥರ ಒಂದು ಪಾತ್ರ ನಮ್ದು. ಮಿನಿಸ್ಟರ್ ಮಗ ಎಲ್ಲ ರೇಪ್ ಮಾಡ್ಬಿಟ್ಟಿರ್ತಾನೆ, ಈ ಥರ ಕ್ಯಾರೆಕ್ಟರ್. ಸೊ ನಮಗೆ ಆ ಮುಹೂರ್ತ ಹೋಗಿದೀವಿ ಅಥವಾ ಇನ್ನೇನೋ ಆಗಿದೆ, ಇನ್ನೇನೋ ಅದೆಲ್ಲ ಏನು ಫೀಲೇ ಆಗ್ತಿರ್ಲಿಲ್ಲ. ಆ ಫೀಲ್ ಇಲ್ಲ ನನಗೆ ಆಕ್ಚುಲಿ. ಇಲ್ಲಿ ಏನಂದ್ರೆ ನಿಮ್ಗೆ ಸ್ಟಾರ್ಟ್ ಆಗೋದು, ಯಾವ್ದು ನಿಂತೋಯ್ತು ನಾವು ಅದನ್ನೋದಕ್ಕಿಂತ ನಾವು ಯಾವ್ದು ನೆಕ್ಸ್ಟ್ ಮಾಡಿ ರಿಲೀಸ್ ಆಗ್ಬಿಡುತ್ತಲ್ಲ, ಅದಾದ್ಮೇಲೆ ನಮಗೆ ಫೀಲ್ ಆಗಿ ಸ್ಟಾರ್ಟ್ ಆಗುತ್ತೆ. ಯಾವ್ದಾರ ನಿಂತೋದ್ರೆ, ಯಾವ್ದಾದ್ರು ರಿಲೀಸ್ ಆಗದೆ ಇದ್ರೆ, ಸೊ ಅವಾಗ ಫೀಲ್ ತುಂಬಾ ಆಗುತ್ತೆ. ಸೊ ಅದಕ್ಕೆ ಮುಂಚೆ ನನಗೇನು ಅಷ್ಟು ಅನ್ನಿಸ್ಲಿಲ್ಲ. ಅದು ಏನು ನಮ್ಗೆ, ಯಾಕಂದ್ರೆ ಈ ಹ್ಯಾಂಗ್ ಓವರಲ್ಲೇ ಇದ್ವಿ ನಾವು, ಈ ಸಿನಿಮಾ ಹ್ಯಾಂಗ್ ಓವರಲ್ಲೇ ಇದ್ದೆ. ಸೊ ನಿಮ್ಗೆ ಗೊತ್ತಿರೋ ಹಂಗೆ, ಎಲ್ರಿಗೂ ಗೊತ್ತಿರೋ ಹಂಗೆ, ಇವತ್ತು ಸರ್ ಶಿಷ್ಯ ದೀಪಕ್ ಅಲ್ವಾ ಅಂತ. ಅಂದ್ರೆ ಅಷ್ಟು ಪ್ರಾಮಾಣಿಕತೆಯಿಂದ ಆ ಕಥೆಯಲ್ಲಿ ನಾನು, ನಮ್ಮ ನಿರ್ದೇಶಕರು ನಾಗೇಂದ್ರ ಪ್ರಸಾದ್ ಫಸ್ಟ್ ಟೈಮ್ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ರು. ಅವ್ರ ಶಿಷ್ಯಂದಿರು, ಅವ್ರ ತಂಡ, ನಿರ್ಮಾಪಕರು ಎಲ್ಲರೂ ತುಂಬಾ ಕೂತ್ಕೊಂಡು ಅದ್ರ ಕತೆ ಬಗ್ಗೆ, ಡೈಲಾಗ್ಸ್ ಬಗ್ಗೆ, ಶಿವಸಮಯ ಅಂತ ಡೈಲಾಗ್ಸ್ ಬರೆದಿದ್ದಾರೆ, ತುಂಬಾ ಅದ್ಭುತವಾಗಿ ಬರೆದಿದ್ದಾರೆ. ಅಷ್ಟು ಪ್ರೀತಿಯಿಂದ ಕೂತ್ಕೊಂಡು ಮಾಡಿದ್ದು ಇವತ್ತರೆಗೂ ನನಗೆ ಆ ಫೇಮ್ ನೇಮ್ ಕೊಟ್ಟಿದೆ. ಅಂದ್ರೆ ಅದಕ್ಕೆ ತುಂಬಾ ನಾವು ಕಷ್ಟ ಬಿದ್ಕೊಂಡೆ. ಯಾಕಂದ್ರೆ ಸುಮ್ನೆ ಈಗ ತುಂಬಾ ಜನ ಹೀರೋಗಳಿದ್ದಾರೆ, ಕೆಲವೇ ಜನಕ್ಕೆ ನಿಮ್ ಹೆಸರು ಹಿಡಿದು ಹೇಳೋದು. ಈಗ ಮೆಜೆಸ್ಟಿಕ್ ಅಲ್ಲಿ ದರ್ಶನ್ ಅಂತಾರೆ, ಮೆಜೆಸ್ಟಿಕ್ ಒಳಗಡೆ ಅವ್ರ ಹೆಸರು ದಾಸ ಅಂತ ಇತ್ತು, ಅದಕ್ಕೆ ದಾಸ ದರ್ಶನ್ ಅನ್ನೋದು. ಈಗ ನಮ್ದು ಶಿಷ್ಯ ದೀಪಕ್ ಹುಚ್ಚ ಕಿಚ್ಚ ಆದ್ರು. ಸೊ ಮುಂಗಾರು ಮಳೆ ಗಣೇಶ್ ಅಂತಾರೆ, ದುನಿಯಾ ವಿಜಯ್ ಅಂತಾರೆ. ಸೊ ಫಸ್ಟ್ ಸಿನಿಮಾ ಅಷ್ಟು ಇಂಪ್ಯಾಕ್ಟ್ ಮಾಡಿರುತ್ತೆ. ಇಲ್ಲಿ ಇದಾರೆ ಕೆಲವು ಜನ ಹೀರೋಗಳು ಇದಾರೆ, ಬಟ್ ಐ ಡೋಂಟ್ ಥಿಂಕ್ ಸೊ ಫಸ್ಟ್ ಮೂವಿ ಇಂಪ್ಯಾಕ್ಟ್ ಅಷ್ಟಾಗಿಲ್ಲ. ಅಂದ್ರೆ ಅದನ್ನ ಅವ್ರ ಜೊತೆ ಸೇರ್ಸ್ಕೊಂಡು ಬರಕ್ ಆಗಲ್ಲ. ಅದು ನಾನು ಅದೇ ಹೇಳಿದ್ನಲ್ಲ, ಅಷ್ಟು ಪ್ರೀತಿಯಿಂದ ನಾವು ಆ ಸಿನಿಮಾ ಮೇಲೆ ಆ ಡೈಲಾಗ್ಸ್ ಆಗ್ಲಿ, ಡೈಲಾಗ್ ರೈಟರ್ ಬಂದ್ ಜಗಳ ಆಡೋರು, ಅಥವಾ ನಾವು ರಂಗಾಯಣ ರಘುವರ್ ಇದ್ರು ನನ್ನ ಆಪೋಸಿಟ್ ಅಲ್ಲಿ, ಡೈರೆಕ್ಟರ್ ಬಂದು ಹೇಳೋರು, ತುಂಬಾ ಅದ್ಭುತವಾದ ಕಲಾವಿದ್ರು ರಂಗಾಯಣ ರಘು, ನೀನಷ್ಟೇ ಏನೋ ಇಂಪ್ಯಾಕ್ಟ್ ಆಗೋ ತರ ಮಾಡಿದ್ರೇನೆ ಈ ಸೀನ್ ನಿಂತ್ಕೊಳ್ಳೋದು. ಡೈಲಾಗ್ ರೈಟರ್ನು ಬಂದು ಹೇಳೋರು. ಆಮೇಲೆ ರಂಗಾಯಣ ರಘುವರು ತುಂಬಾ ಹೆಲ್ಪ್ ಮಾಡಿದ್ರು ನನಗೆ. ಒಂದು ಕೇಳ್ತಿದ್ದೆ, ಸರ್ ಈ ತರ ಹೇಳ, ಈ ತರ ಹೇಳ, ನಾನು 4-5 ಪ್ಯಾಟರ್ನ್ ಅಲ್ಲಿ ಹೇಳ್ತಿದ್ದೆ. ಅವಾಗ ಅವ್ರು ಹೇಳ್ತಾ ಇದ್ರು, ಈ ತರ ಇದು ಚೆನ್ನಾಗಿದೆ, ಇದನ್ನ ಕ್ಯಾರಿ ಮಾಡಿ ಅಂತ. ಸೊ ಅದ್ ನಮ್ಗೆ ಫಸ್ಟ್ ಆಫ್ ಆಲ್ ಫಸ್ಟ್ ಸಿನಿಮಾದನೇ ಆಟಿಟ್ಯೂಡ್ ಅಂತಾರೆ. ಅದು ಕಾಲೇಜಿಂದ, ಅದು ನಮ್ಗೆ ಹುಟ್ಟಾಗಿಂದ ಬಂದ್ಬಿಟ್ಟಿದೆ, ಏನು ಮಾಡೋದಕ್ಕಾಗಲ್ಲ. ಸೊ ಅದರಲ್ಲೊಂದು ಆಟಿಟ್ಯೂಡ್ ಕ್ಯಾರಿ ಮಾಡಬೇಕು.
ಅದಕ್ಕೊಂದು ಮ್ಯಾನರಿಸಮ್ ಕ್ಯಾರಿ ಮಾಡಬೇಕು. ಸೊ ಅದೆಲ್ಲ ಅವಾಗಿಂದ ಇದ್ದಿದ್ರಿಂದ ಸೊ ಇಟ್ ವಾಸ್ ಲೈಕ್ ಆ ಜರ್ನಿ ಹೇಗಾಯ್ತು ಅಂತ ಗೊತ್ತಿಲ್ಲ. ಆ ಜರ್ನಿ ಎಷ್ಟು ಸಕ್ಸಸ್ ಆಯ್ತು ಅಂದ್ರೆ ಇವತ್ತಿಗೂ ಕೂಡ ಶಿಷ್ಯ ದೀಪಕ್ ಅಂತ ಕರೀತಾರೆ ಜನ. ಸೊ ಇಟ್ ಫೀಲ್ಸ್ ರಿಯಲಿ ವೆರಿ ಹ್ಯಾಪಿ. ಅದೊಂದು ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗಲ್ಲ. ಶಿಷ್ಯ ಸಿನಿಮಾ 50 days ಹೌಸ್ಫುಲ್ ಓಡ್ತಾ ಇತ್ತು. ಸಾಕಷ್ಟು ಕಾಲ್ಸ್ ಬರ್ತಾ ಇತ್ತು, ಸಾಕಷ್ಟು ಜನ ಹೇಳ್ತಾ ಇದ್ರು ಸಿನಿಮಾ ಮಾಡೋಣ ಅಂತ. ಬಟ್ ಅವಾಗ ಸ್ವಲ್ಪ ಬಿಗಿನಿಂಗ್ ಅಲ್ಲಿ ನಾನು ಸ್ವಲ್ಪ ಪರ್ಟಿಕ್ಯುಲರ್ ಆಗಿದ್ದೆ. ತದನಂತರ ನನ್ನ ಕೈಲಿರಲಿಲ್ಲ ಕೆಲವು ವಿಚಾರಗಳು. ಸೊ ಮೇ ಬಿ ಅಲ್ಲಿ ಕೆಲವು ಏರುಪೇರಾಯ್ತೇನೋ. ಬಿಕಾಸ್ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಎ ರೀಸನ್ ಅಂದ್ಕೊಳ್ತೇನೆ. ಆಮೇಲೆ ಸೆಕೆಂಡ್ ಸಿನಿಮಾ 18 Cross ಅಂತ ಸೆಟ್ಟೆ ಇತ್ತು. ಹೊಸ ಡೈರೆಕ್ಟರ್, ಹೊಸ ಹೀರೋಯಿನ್, ಹೊಸ ಮ್ಯೂಸಿಕ್ ಡೈರೆಕ್ಟರ್ ಅಂತಾನೆ ಹೇಳ್ಬೋದು. ಅವ್ರು 3 ಜನನು ಯಾರು ಅಂದ್ರೆ ಶಂಕರ್ ಅಂತ ಡೈರೆಕ್ಟರ್, ರಾಧಿಕಾ ಪಂಡಿತ್ ಮೊದಲನೇ ಸಿನಿಮಾ 18 Cross, ಹಾಗೆ ಲೋಕೇಶ್ ಅಂದ್ರೆ ಅರ್ಜುನ್ ಜನ್ಯ ಇವತ್ತು ಅವ್ರದ್ದು 2ನೇ ಸಿನಿಮಾ. ಅವ್ರ ಆಟೋಗ್ರಾಫ್ ಅಂತ ಒಂದು ಸಿನಿಮಾ ಮಾಡಿದ್ರು. 18 Cross ವಾಸ್ ದ ಸೆಕೆಂಡ್ ಮೂವಿ. ಸೊ ವೆರಿ ವೆರಿ ಬ್ರಿಲಿಯಂಟ್ ಸ್ಟೋರಿ. ಆಮೇಲೆ ಮಾಡ್ಬೇಕಂದ್ರೂ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಬಟ್ ಹೊಸ ನಿರ್ದೇಶಕರ ಆಗಿದ್ರಿಂದ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಇತ್ತೇನೋ ಅನ್ಕೊಳ್ತೆ. ಯಾಕಂದ್ರೆ ಅವ್ರ ಅನ್ಕೊಂಡಿದ್ದ ಬಜೆಟ್ ಮೀರಿದಕ್ಕೆ ಸ್ವಲ್ಪ ಏರುಪೇರಾಯ್ತು, ರಿಲೀಸು ಅದು ಇದು ಎಲ್ಲ. ಅಷ್ಟರಲ್ಲಿ ನಂದು ಬೇರೆ ಸಿನಿಮಾಗಳು ಸ್ಟಾರ್ಟ್ ಆಗ್ಬಿಟ್ಟು. ನಾನು ಹೇಳ್ದಾಗ್ಲೇ ಅವಾಗ್ಲೇ ಯಾವಾಗ್ಲೂ ಏನೋ ಮಾಡ್ಬೇಕು ಅಂತ ಒಂದು ಹಂಬಲ, ಒಂದು ಹುಮ್ಮಸ್ಸು ಎಲ್ಲ ಇರುತ್ತೆ. ಅದು ನಮ್ ಕೈ ಬಿಟ್ಟು ಬೇರೆಯವ್ರ ಕೈ ಹೋದಾಗ ಅದ್ರ ಹೋಲ್ಡ್ ನಾವು ಕಳ್ಕೊಂಡಾಗ ಸೊ ನಾವೇನು ಮಾಡೋದಕ್ಕಾಗಲ್ಲ ಕೆಲವು ವಿಚಾರಗಳಲ್ಲಿ. ಸೊ ಅದಾದ್ಮೇಲೆ ನಾನು ಕೂಡ ಸ್ವಲ್ಪ ಇಂಟ್ರೆಸ್ಟ್ ಕಳ್ಕೊಂಡೆ. ಮೊದಲನೇ ಸಿನಿಮಾ ರಿಲೀಸ್ ಆಗೋ 1 month ಬ್ಯಾಕ್ ಅಪ್ಪ ತೀರೋದ್ರು. ಸೊ ಅದೊಂದು ಸ್ವಲ್ಪ ಡಿಪ್ರೆಷನ್ ಅಲ್ಲಿದ್ದೆ. ಮತ್ತೆ ಸಿನಿಮಾಗಳು ಸ್ಟಾರ್ಟ್ ಆಗ್ತಾ ಬಂತು. ಏನ್ ಕತೆ ಕೇಳ್ತಿರ್ಲಿಲ್ಲ, ಏನು ಕೇಳ್ತಿರ್ಲಿಲ್ಲ. ಜಸ್ಟ್ ಗೋಯಿಂಗ್ ಆನ್. ಹೇಗೆ ಹೇಳ್ತೀವಲ್ಲ, ಕೆಲವೆಲ್ಲ ನಮಗ್ ಗೊತ್ತಾಗಲ್ಲ ಹೇಗಾಯ್ತು ಅಂತ. ಸೊ ಹಾಗೆ ಒಂದು ಖುಷಿ ಏನು ಅಂದ್ರ ಅವರಷ್ಟು ಮಟ್ಟಕ್ಕೆ ಬೆಳೆದ್ರು ಅಂತ. ಆಮೇಲೆ ನಾವೇನು ಹುಟ್ಟಾಕಿಲ್ಲ ಯಾರನ್ನು. ಅದು ಅವ್ರವ್ರ ಟ್ಯಾಲೆಂಟು, ಅವ್ರವರ ನಸೀಬು, ಹಣೆ ಬರ ಅವ್ರವ್ರದ್ದು. ಯಾರು ಎಷ್ಟೆಷ್ಟು ಬರ್ದಿರುತ್ತೋ ಅಷ್ಟಷ್ಟೇ ತಿನ್ನಕ್ಕಾಗೋದು. ಸೊ ನನಗೆ ಒಂದು ಸ್ವಲ್ಪ ಲಿಮಿಟಲ್ಲಿ ಇತ್ತೇನೋ. ಬಟ್ ವೆರಿ ಹ್ಯಾಪಿ. ಅವರು ನೋಡಿದಾಗ ಈಗಲೂ ತುಂಬಾ ಮರ್ಯಾದೆ ಕೊಟ್ಟು ಮಾತಾಡಿಸ್ತಾರೆ. ಇಟ್ಸ್ ಕಾಮನ್, ಗಿವ್ ಅಂಡ್ ಟೇಕ್ ಪಾಲಿಸಿ ಅಷ್ಟೇ. ಅವರು ಪ್ರೀತಿಯಿಂದ ಮಾತಾಡಿಸ್ತಾರೆ, ನಾನು ಪ್ರೀತಿಯಿಂದ ಮಾತಾಡಿಸ್ತೀನಿ. ದಟ್ಸ್ ಇಟ್. ಅದ್ ಬಿಟ್ಟು ಅವ್ರು ನೋಡಿ ಬೇಜಾರು ಮಾಡ್ಕೊಳ್ಳೋದು, ಇನ್ನೇನೋ ಹೊಟ್ಟೆ ಹೊರ್ಕೊಳ್ಳೋದು ಅದಲ್ಲ. ಅದಕ್ಕೆಲ್ಲ ಸಮಯನೂ ಇಲ್ಲ, ತಲೆಯಲ್ಲಿ ಜಾಗನೂ ಇಲ್ಲ. ಟ್ರೇಡ್ ಮಾರ್ಕ್ ಅಂತ ಮಾಡ್ಕೊಳ್ಳಿಲ್ಲ. ಕೆಲವು ಸಿಚುವೇಶನ್ಸ್ ನನ್ನ ಕೈ ಮೀರಿ ನಡೀತಾ ಇತ್ತು. ತುಂಬಾ ಏನೇನೋ ಕೇಳ್ಪಡಕ್ ಸ್ಟಾರ್ಟ್ ಪಟ್ಟೆ. ಅಂದ್ರೆ ದುರಾಂಕಾರಿ ಅಂತೆ, ಸೆಟ್ಟಿಗೆ ಲೇಟಾಗಿ ಬರ್ತಾನಂತೆ, ಇವನ್ಗೆ 5 ಜನ ಅಸಿಸ್ಟೆಂಟ್ಸ್ ಅಂತೆ, ಆಮೇಲೆ ಇವನು ಕುಡ್ಕೊಂಡು ಸೆಟ್ಟಿಗೆ ಬರ್ತಾನಂತೆ. ಅದು ಇದೆಲ್ಲ ಕೇಳಕ್ ಸ್ಟಾರ್ಟ್ ಮಾಡಿದ್ರು, ಕಿವಿಗೆ ಬೀಳಕ್ ಸ್ಟಾರ್ಟ್ ಆಯ್ತು. ಆಮೇಲೆ ಸ್ವಲ್ಪ ಅವಾಗ ಏನಾಗುತ್ತೆ ಅಂದ್ರೆ, ಒಂದೊಳ್ಳೆ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ಈ ಗೇಮ್ ಅಥವಾ ಈ ಮೊನೋಪಲಿ ಅಥವಾ ಇದೆಲ್ಲ ನಮಗ್ ಗೊತ್ತಿಲ್ಲ. ಸೊ ಐ ಫೆಲ್ಟ್ ರಿಯಲಿ ಬ್ಯಾಡ್. ಲೈಕ್ ಯಾರಿಗಿಲ್ಲ ಸ್ವಾಮಿ ಅಭ್ಯಾಸ, ಅದಕ್ಕೆ ಅನ್ಬಿಟ್ಟು ರೋಡ್ ಮಧ್ಯದಲ್ಲಿ ಕೂತ್ಕೊಂಡ ಮಾಡ್ತಾರೆ. ಅವ್ರವ್ರದೇ ಲಿಮಿಟ್ ಇರುತ್ತೆ, ಅವ್ರವ್ರದೇ ಸ್ಥಾನ ಇರುತ್ತೆ, ಅವ್ರವ್ರದೇ
ಜವಾಬ್ದಾರಿಗಳಿರುತ್ತೆ. ಯಾವಾಗಲೂ ದೊಡ್ಡವ್ರು ಹೇಳ್ತಾರೆ ಒಂದು ಮಾತು, ಏನೋ ಹೆಣ್ಣು ಹೊನ್ನು ಮಣ್ಣು ಹಿಂದೆ ಹೋಗ್ಬಾರ್ದು, ಅದೇ ಬರಬೇಕು ಅಂತ. ಅದ್ ಸರಿ, ಬಟ್ ನಾನು ಹೇಳೋದು ಸರಸ್ವತಿ ಹಿಂದೆ ಹೋಗ್ಲಿಲ್ಲ ಅಂದ್ರೆ ಸರಸ್ವತಿ ನಿಮ್ಮನ್ನ ಕೈ ಬಿಟ್ಬಿಡುತ್ತೆ, ಅದಂತೂ ಪಕ್ಕಾ ಗ್ಯಾರಂಟಿ. ಇಲ್ಲ ಇದು ಮುಂಚೆ ಏನಂದ್ರೆ ಇದಕ್ಕೆಲ್ಲ ಕಿವಿ ಕೊಡ್ತಾ ಇದ್ದೆ, ಇದ್ರ ಬಗ್ಗೆ ಬೇಜಾರು ಮಾಡ್ಕೊಳ್ತಾ ಇದ್ದೆ, ತುಂಬಾ ಮನ್ಸು ಹಚ್ಕೊಳ್ತಾ ಇದ್ದೆ. ಬಟ್ ಹೋಗ್ತಾ ಹೋಗ್ತಾ ಅನ್ನಿಸ್ತು ಇವ್ರ ಕೆಲ್ಸನೇ ಇಷ್ಟು, ಸುಮ್ಮನೆ ನಾನಿಲ್ಲಿ ಬ್ಯಾಕ್ಔಟ್ ಆದೆ. ಸೊ ಮೇ ಬಿ ನನ್ನ ತಪ್ಪು, ನಾನು ಮಾಡಬಾರ್ದಾಗಿತ್ತು. ಇವ್ರಿಗೆ ಇಟ್ಕೊಂಡೆ ನಾವು ಮುಂದೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿ, ಅದಕ್ಕೇನೆ 14 ಇಯರ್ಸ್ ಆಗಿ 15 ಇಯರ್ಸ್ ಕಾಲಿಟ್ಟಾಗ ಎಲ್ರಿಗೂ ಪ್ರೆಸ್ ಮೀಟ್ ಇಟ್ಟು ಓಪನ್ ಆಗಿ ಹೇಳಿದೆ. ಯಾಕಂದ್ರೆ ಎಲ್ರು ಏನ್ ಫಿಕ್ಸ್ ಆಗ್ಬಿಟ್ಟಿದ್ರು, ಗುರು ಅಷ್ಟ್ರಮನ್ರೇಷನ್ ಅಂತೆ ಇಷ್ಟಮನ್ರೇಷನ್ ಅಂತೆ, ಅವ್ರಿಗೆ ಏನ್ ಕಡಿಮೆ ಗುರು, ಅವ್ರಿಗೆ ಬಾಡಿಗೆ ಬರುತ್ತೆ, ಅವ್ರಿಗೆ ಅವ್ರು ಚೆನ್ನಾಗಿದೆ. ನಾವ್ ಏನೇ ಇರ್ಬೋದು, ಅದ್ ನನಗ್ ಬಿಟ್ಟಿರೋದು, ಅದ್ ನಮ್ಮ ಅಪ್ಪ ಮಾಡಿರೋದು ಅಥವಾ ನಾನ್ ಕಷ್ಟ ಬಿದ್ದು ಮಾಡ್ಕೊಂಡಿರೋದು. ಐ ಆಮ್ ಆರ್ಟಿಸ್ಟ್, ನಾಟ್ ಏನೋ ಫ್ರೀಯಾಗಿ ಬಂದು ಇಲ್ಲೇನು ಸಿಗಲ್ಲ. ನೀವು ಕೋಟಿ ಇದ್ದವ್ರಿಗೂ ತಗೊಂಡೋಗಿ ಕೋಟಿ ಕೊಟ್ಬಿಟ್ಟೆ ಸಿನಿಮಾ ಮಾಡ್ತೀರಾ, ಲಕ್ಷ ಇದ್ದವ್ರಿಗೂ ಲಕ್ಷ ಕೊಟ್ಬಿಟ್ಟೆ ಸಿನಿಮಾ ಮಾಡ್ತೀರಾ. ಹಾಗೇನೆ ಸ್ವಾಮಿ ಆರ್ಟಿಸ್ಟ್ಗೆ ದುಡ್ಡು ಕೊಡಕ್ ಆಗಲ್ಲ ಅಂದ್ರೆ ನೀವೇನ್ ನಾವು ಕೇಳಿದಷ್ಟು ಯಾವತ್ತು ಯಾವ ನಿರ್ಮಾಪಕರು ಕೊಟ್ಟು ಇಲ್ಲ, ಕೊಡೋದು ಇಲ್ಲ. ಹಾಗೆ ನಾನು ಹೇಳೋದು ಏನೋ ಆರ್ಟಿಸ್ಟ್ನ ಅಷ್ಟೊಂದು ಏನೋ ಅನುಕೂಲವಾಗಿದ್ದಾನೆ ಅಂದಿದ ತಕ್ಷಣ ಅವನ್ಗೇನ್ ಕೊಟ್ರು ನಡೆಯುತ್ತೆ, ಅದೆಲ್ಲ ತಲೆನ ತೆಗೆದಾಕಿ. ಫಸ್ಟ್ ಆರ್ಟಿಸ್ಟ್ಗೊಂದು ಬೆಲೆ ಇದೆ, ಆ ಬೆಲೆ ಕೊಡಿ. ಇದಿವರೆಗೂ ಸಿಕ್ಕಿಲ್ಲ, ನನ್ಗೆ ಇದಿವರೆಗೂ ಸಿಕ್ಕಿಲ್ಲ. ನಾನು ಪ್ರಾಬ್ಲಮ್ ಏನು ಅಂದ್ರೆ ನಾವ್ ಯಾವತ್ತು ಬಾಯ್ಬಿಟ್ಟು ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ಕೇಳಿಲ್ಲ. ಮನೇಲಿ ಎಲ್ರದ್ದು ಚೆಕ್ ಎಲ್ಲ ಸೇರ್ಸಿದ್ರು ಒಂದಿಷ್ಟು ಚೆಕ್ ಬುಕ್ ಇದೆ, ನಾನೇ ಒಂದು ಚೆಕ್ ಬುಕ್ ಮಾಡ್ಕೊಂಬೋದೇನೋ, ಇವರೆಲ್ಲ ಸೈನ್ ಮಾಡಿ ಕೊಟ್ಟಿರೋದು. ಸೊ ನೋ ಪ್ರೊಡ್ಯೂಸರ್ ಎಕ್ಸೆಪ್ಟ್ ಒನ್ ಪ್ರೊಡ್ಯೂಸರ್, ಅವರ ಹೆಸರು ತಗೊಳಕ್ಕೂ ನಂಗೆ ಖುಷಿ ಆಗುತ್ತೆ. ಬಾಬೇಗ ಚಂದಮಾಮ ಅಂತ ಸಿನಿಮಾ ಮಾಡಿದ್ರು, ಕುಮಾರಸ್ವಾಮಿ ಅಂತ. ನಾನು ಕೇಳಿದ ರೆಮ್ಯುನರೇಷನ್ಗಿಂತ ನನಗೆ ಹೆಚ್ಚಿನ ಹಣ ಕೊಟ್ಟಂತ ಏಕೈಕ ನಿರ್ಮಾಪಕ ಕುಮಾರಸ್ವಾಮಿ. ರೆಸ್ಟ್ ಎವ್ರಿಬಡಿ ಟಿಲ್ ನಾವು ತಾವು ಇಸ್ಕೊಳ್ಬೇಕಂದ್ರೆ ಚೆನ್ನಾಗಿ ಇಸ್ಕೊಳ್ತೀರಾ, ನೀವು ಬೇರೆಯವ್ರಿಗೆ ಬೆಲೆ ಕಟ್ಟಬೇಕಾದ್ರೆ ತುಂಬಾ ಕಡಿಮೆ ಲೆವೆಲಲ್ಲಿ ನೋಡ್ತೀರಾ. ಅದ್ ಮಾಡಬೇಡಿ. ಎಲ್ರೂ ಮನುಷ್ಯರು, ಎಲ್ರಿಗೂ ನೋವಾಗುತ್ತೆ. ಬಟ್ ಎಸ್, ಒಂದ್ ದಿವಸ ಬಂದೇ ಬರುತ್ತೆ. ಆ ಒಂದ್ ದಿವಸಕ್ಕೆ, ಬಿಕಾಸ್ ಇಷ್ಟು ದಿವಸ ನಾನು ಅನ್ಕೊಳ್ತೀನಿ 14 ವರ್ಷ ನಾನು ಇದ್ದಿದ್ದ ಜಾಗದಲ್ಲೇ ಇನ್ನ ಇದೀನಿ ಅಂದ್ರೆ ನಾನೇನು ಮಾಡಿಲ್ಲ ಅಂತ ಅರ್ಥ. ಸೊ ಇದನ್ನ ಯಾರ ಮೇಲೂ ನಾನ್ ಬ್ಲೇಮ್ ಮಾಡಕ್ ಹೋಗಲ್ಲ, ಅಥವಾ ನಾನು ಇದನ್ನ ಯಾರಿಗೂ ಹೊಣೆ ಹೊರ್ಸಕ್ ಹೋಗಲ್ಲ. ಇದು ನಾನೇ ಮಾಡ್ಕೊಂಡಿರೋದು, ನಾನೇ ಸರಿ ಮಾಡ್ಕೊಳ್ತೀನಿ, ನಾನೇ ಸರಿ ಮಾಡ್ಕೊಂಡು ಮುಂದೆ ಬಂದೇ ಬರ್ತೀನಿ. ಜಸ್ಟ್ ವೇಟಿಂಗ್. ಶಿವಣ್ಣ ಜೊತೆ ಆಕ್ಟ್ ಮಾಡೋದೇ ಒಂದು ಭಾಗ್ಯ. ಅವರ ಸಿನಿಮಾ ಕೆರಿಯರ್ ಎಕ್ಸ್ಪೀರಿಯನ್ಸ್ ನಮ್ಮ ವಯಸ್ಸು ಒಂದು 5-6 ವರ್ಷ ಹೆಚ್ಚು ಕಡಿಮೆ ಇರ್ಬೋದೇನೋ ಅಷ್ಟೇ. ಜಮ್ ಆಫ್ ಎ ಪರ್ಸನ್, ಮಗು ಇದ್ದಂಗೆ ಅವರು ನಮ್ಮನ್ನು ನೋಡ್ಕೊಳ್ತಾ ಇದ್ದಿದ್ದಾಗ್ಲಿ, ಅಥವಾ ನಮ್ಮ ಜೊತೆ ಸೇರ್ತಾ ಇದ್ದಿದ್ದಾಗ್ಲಿ, ಅಥವಾ ಊಟ ತಂದಾಗ ಎಲ್ರ ಜೊತೆ ಕೂತ್ಕೊಂಡು ಮಾಡೋದಾಗ್ಲಿ ಖುಷಿ ಆಗುತ್ತೆ ನೆನ್ಸ್ಕೊಂಡ್ರೆ. ಆಕ್ಚುಲಿ ಥ್ಯಾಂಕ್ಸ್ ಟು ಮುಸ್ಸಂಜೆ ಮಹೇಶ್ ಸರ್ ಆಪರ್ಚುನಿಟಿನ ನನಗೆ ಕೊಟ್ಟಿದ್ದಕ್ಕೆ. ಅಂಡ್ ವಿನೋದ್ ವಾಸ್ ಎ ವೆರಿ ಗುಡ್ ಕೋ-ಸ್ಟಾರ್. ಪ್ರಶಾಂತ್ ಕೂಡ, ಪ್ರಸಾದ್ ಅವ್ರು ಕೂಡ. ಬಟ್ ಶಿವಣ್ಣ ಇಸ್ ಲೈಕ್ ವಾವ್ ಅನ್ಬೋದು. ಬೆಳ್ಳಿ ಆದ್ಮೇಲೆ ನನಗೆ 1-2 ಸಿನಿಮಾ ಬಂತು, ಬಟ್ ನಾಟ್ ನನ್ಗೆ ಅಷ್ಟು ಮಜಾ ಕೊಡ್ಲಿಲ್ಲ ಪಾತ್ರ. ಸೊ ಇನ್ ಕೆಲವರು ಸರ್ ಹಿಂಗ್ ಪಾತ್ರ ಇದೆ ಅಷ್ಟೇ, ನಿಮ್ ಪಾತ್ರ ಮಾತ್ರ ಹೇಳ್ತೀವಿ ಅಂದ್ರು. ಇಷ್ಟೊಂದು ಈಗೋ ಇಟ್ಕೊಂಡು ನೀವೊಂದು ಪಾತ್ರ ಮಾಡಿಸ್ತೀರಾ ಅಂದ್ರೆ ಸಿನಿಮಾ ಮಾಡ್ಲೇಬಾರ್ದು ಅವ್ರ ಜೊತೆ. ಒಂದ್ ಸಿನಿಮಾ ಮಾಡ್ತಾ ಇದೀವಿ, ಸಿನಿಮಾ ಅನ್ನೋದು ಮುಷ್ಟಿ, 5 ಬೆರಳು ನೀವು ನನ್ನ ಇದು ಹೀರೋ ಅಂದ್ರೆ, ಇದು ಹೀರೋಯಿನ್ ಅಂದ್ರೆ ಇನ್ನ 3 ಬೇಕು. ನಮ್ ಚಿಕ್ಕ ಬೆರಳೆ ಕಿರುಬೆರಳೆ ಇರ್ಲಿ,
ಆದ್ರೆ ಪಾತ್ರ ಏನು ಅಂತ ಗೊತ್ತಾದ್ರೆ ತಾನೇ ಇದ್ರ ಜೊತೆ ಹೇಗೆ ಸ್ಪಂದಿಸ್ಬೇಕು ಅನ್ನೋದು ಗೊತ್ತಾಗೋದು. ಸೊ ಅಷ್ಟೊಂದು ಈಗೋ ಇದ್ದಾಗ ನೋಡ್ ಬನ್ನಿ ಸರ್ ಪರವಾಗಿಲ್ಲ ಅಂದ್ಬಿಟ್ಟು ಸುಮ್ಮನಾದೆ. ಆಮೇಲೆ ಜಸ್ಟ್ ವೇಟಿಂಗ್ ಫಾರ್ ಎ ರೈಟ್ ಆಪರ್ಚುನಿಟಿ. ಇನ್ನೊಂದು ಜನ ಬರೋರು ಇನ್ನೇನೋ ಹೇಳೋರು ಕತೆ, ಬಟ್ ಯಾವುದು ಇಷ್ಟ ಆಗ್ತಿರ್ಲಿಲ್ಲ. ಫೈನಲಿ ಪ್ರೇಮ್ ಸರ್ ಅವರ ಏಕಲವ್ಯ. ಸರಸ್ವತಿ ಕೆಲವ್ರನ್ನ ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾರೆ, ಕೆಲವ್ರನ್ನ ಮಡಿಲಲ್ಲಿ ಕೂರಿಸ್ಕೊಳ್ತಾರೆ ಅಂತಾರೆ. ಮೇ ಬಿ ನಮ್ಗೆ ಸ್ವಲ್ಪ ಕೈ ಬಿಟ್ಟಿದ್ದಾರೆ ಅಥವಾ ದಾರಿ ತೋರಿಸ್ತಾ ಇದ್ದಾರೆ. ಬೆರಳು ಇಟ್ಕೊಳ್ದೇ ಇದ್ರು ಅಟ್ಲೀಸ್ಟ್ ತೋರಿಸ್ತಾ ಇದ್ದಾರೆ. ಆ ಬೆರಳು ಇನ್ನು ಕೆಲವೇ ದಿವಸಗಳಲ್ಲಿ ನಾನು ಇಟ್ಕೊಳ್ತೀನಿ ಪಕ್ಕ. ಯಾಕಂದ್ರೆ ನಾನು ಅಷ್ಟು ಡೆಡಿಕೇಟೆಡ್ ಆಗಿರಲಿಲ್ಲ ಅಂತ ನಾನು ಅನ್ಕೊಳ್ತೀನಿ. ಬೇರೆಯವ್ರ ಮೇಲೆ ಹೊಣೆ ಹೊರಿಸೋದಕ್ಕಿಂತ ಐ ವಾಸ್ ನಾಟ್ ಸೋ ಪ್ರೊಫೆಷ್ನಲ್. ಅದ್ರ ಬಗ್ಗೆ ನಾನು ಅಷ್ಟು ತಲೆ ಕೆಡಿಸ್ಕೊಂಡ್ದೆ. ನಾನು ಆರಾಮ್ಸೆ ಎಂಜಾಯ್ ಮಾಡ್ತಿದ್ದೆ ಲೈಫು. ನೆಕ್ಸ್ಟ್ ಸಿನಿಮಾ ಏನು ಪ್ಲಾನ್ ಮಾಡ್ತಾ ಇದೀವಿ ಅದು ಪಕ್ಕಾ ರಿಜಿಸ್ಟರ್ ಆಗುತ್ತೆ. ಅಲ್ಲಿಂದ ನನ್ನ ಜರ್ನಿ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಬೇಜಾರು ತುಂಬಾ ತುಂಬಾ ವಿಷಯಗಳಿದೆ ಬೇಜಾರು. ಯಾಕಂದ್ರೆ ನಾವು ಮಾಡದೇ ಇರೋದನ್ನ ಮಾಡದೆ ಅಂತ ಮಾತಾಡಿದ್ರು, ನಾವು ಹೇಳ್ದೇ ಇರೋದನ್ನ ಹೇಳ್ದೆ ಅಂತ ಮಾತಾಡಿದ್ರು, ಇನ್ನೇನೋ ನಾವು ಹೇಳಿದ್ರು. ಅದರಿಂದ ಏನ್ ಸಿಗ್ತಿದೆ ಅಂತ ಗೊತ್ತಿಲ್ಲ. ಬಟ್ ಇವಾಗಂತೂ ಒಂದ್ ಕನ್ಫರ್ಮ್ ಆಗಿ ಹೇಳ್ಬಲ್ಲೆ, ಬಿಕಾಸ್ ಐ ಅಡ್ಮೈರ್ ಸುದೀಪ್ ಅವ್ರನ್ನ. ಅವ್ರು ಕೆಲವು ಮಾತಾಡ್ಬೇಕಂದ್ರೆ ಅವ್ರ ಕೇಳ್ತಾ ಇದ್ರೆ ಮಾತಾಡೋ ಜನ ಇರ್ಬೇಕು, ಆದ್ರೆ ನಾವು ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಯಾಕಂದ್ರೆ ಅವ್ರು ನಮ್ಮ ಬಗ್ಗೆ ಆಗ್ಲೇ ತಲೆ ಕೆಡಿಸ್ಕೊಂಡಿದ್ದಾರೆ ಮಾತಾಡ್ತಾ. ಸೊ ಅದು ಬಿಟ್ಟು ತುಂಬಾ ಜನ ಇದ್ದಾರೆ. ಅವ್ರಿಗೆ ನಾವ್ ಏನ್ ಬೇಕು ಏನ್ ಕೊಡ್ಬೇಕು ಅನ್ನೋದನ್ನ ಮಾತ್ರ ನಮ್ಮ ತಲೆ ಇರ್ಬೇಕು ಹೊರತು ಯಾರು ನಮ್ಮ ಬಗ್ಗೆ ಕೆಡ್ದಾಗ ಮಾತಾಡ್ತಾರೋ ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಅನ್ನೋದು ಒಂದು ಫಸ್ಟ್ ಥಿಂಗ್. ಸೆಕೆಂಡು, ಸಚ್ ಅನ್ ಪ್ರೊಫೆಷನಲಿಸ್ಟ್. ತುಂಬಾ ಖುಷಿ ಆಗುತ್ತೆ. ನಾನು ಎಲ್ಲಾದ್ರಲ್ಲೂ ಆಲ್ಮೋಸ್ಟ್ ಎಲ್ಲ ಕಡೆ ಅವ್ರನ್ನ ಫಾಲೋ ಮಾಡ್ತಾ ಇರ್ತೀನಿ. ಬಹಳ ಖುಷಿ ಆಗುತ್ತೆ. ಏನ್ ಆಕ್ಚುಲಿ ಈಸ್ ಅ ಪ್ಯಾನ್ ಇಂಡಿಯಾ ಸ್ಟಾರ್, ಪ್ಯಾನ್ ಇಂಡಿಯಾ ಆಕ್ಟರ್. ನಮ್ಮ ಕನ್ನಡದಿಂದ ನಮ್ಗೆ ಹೆಮ್ಮೆ ಅನ್ಸುತ್ತೆ. ಅಂತ ಕಲಾವಿದ, ಅಂತ ಒಬ್ಬರನ್ನ ಪಡೆದಿರೋರು ನಾವು. ವಯಸ್ಸಾಗ್ತಾ ವಿಷಯಗಳು ತಿಳ್ಕೊಳ್ತಾ ಟಾಕ್ಸು ಚೇಂಜ್ ಆಗ್ತಾ ಹೋಗುತ್ತೆ ಟೈಮ್. ಸೊ ಅದು ಮೆಚುರಿಟಿ ಲೆವೆಲ್ ಅಂತೀವಿ. ಸೊ ಅವ್ರ ಮೆಚುರಿಟಿ ಲೆವೆಲ್ ನೋಡಿದ್ರೆ ಅವ್ರು ಮಾತಾಡೋದೆಲ್ಲ ತುಂಬಾ ಖುಷಿ ಆಗುತ್ತೆ. ಸೊ ನಾನು ಹಿಂದೆ ತಿರುಗಿ ನೋಡಲ್ಲ ಅಂದ್ರೆ ನಾನು ಏನು ಮಾಡಿಲ್ಲ. ಸುಮ್ಮನೆ ಸಿನಿಮಾ ಮಾಡಿದೆ ಏನೋ ಒಂದು ಡಬ್ಬದಲ್ಲಿ ಯಾವುದೋ ಒಂದು ಬಾಲ್ ಆಗ್ದಂಗೆ ಅಷ್ಟೇ ಅದು. ಬಟ್ ಪರ್ಟಿಕ್ಯುಲರ್ ನನ್ನ ಈ ತರ ಮಾಡಿದೆ ಅದು ಒಂದೇ, ಶಿಷ್ಯ ಒಂದೇ. ಅದಾದ್ಮೇಲೆ ಏನು ಮಾಡೋಕ್ಕಾಗಿಲ್ಲ, ಏನು ಮಾಡಲಿಲ್ಲ. ಇನ್ ಬಿಟ್ವೀನ್ ದೀನಾ ಅಂತ ಒಂದು ಸಿನಿಮಾ ತುಂಬಾ ಕನಸು ಕಟ್ಕೊಂಡು ಸಿನಿಮಾ ಮಾಡಿದ್ವಿ, ಅದು ತೆರೆ ಕಾಣಲಿಲ್ಲ. ಸೊ ಅಲ್ಲಿ ಇದ್ದು ಡಿಸಪಾಯಿಂಟ್ಮೆಂಟ್ ಆಯ್ತು. ಸೊ ಹೀಗೆ ಕೆಲವು ಡಿಸಪಾಯಿಂಟ್ಮೆಂಟ್ ತುಂಬಾ ಆಯ್ತು, ಎಂತಕ್ಕೆ ಅಂತ ಗೊತ್ತಿಲ್ಲ. ಬಟ್ ಈ ಸತಿ ಏನ್ ಅನ್ಕೊಂಡಿದೀವಿ ಅದನ್ನ ಸಾಧಿಸ್ತೀವಿ. ಜನ ತಗೊಳ್ಳಿಲ್ಲ ಅನ್ನೋದು ಒಂದು ಸುಳ್ಳಿನ ಮಾತು. ಯಾಕಂದ್ರೆ ಮೊದಲನೇ ಸಿನಿಮಾ 25ನೇ ದಿವಸಕ್ಕೆ ಸಂಘಟನೆ ಅಂತ ಹುಟ್ಕೊಂಡಿದ್ದು ಏಕೈಕ ನಟ ನಾನೊಬ್ಬನಿಗೆ ಅನ್ಕೊಂಡೆ. ಇದನ್ನ ವರ್ಲ್ಡ್ ಸಿನಿಮಾ ಹಿಸ್ಟ್ರಿಲಿ ಬೇಕಂತ ತೆಗಿಬೋದು. ನಿಜವಾದ ಅಭಿಮಾನಿಗಳು ಬಂದು ನನಗೆ ಸಂಘ ಕಟ್ಟಿದ್ದು. ಸೊ ಅದನ್ನ ನಾನು ಮನೆಯಿಂದ ಈಚೆ ಹೊರಟ್ರೇನೆ 4-5 ಕಾರಲ್ಲಿ ಹೋಗ್ತಾ ಇದ್ದೆ. ನಾನು ಶೂಟಿಂಗ್ ಸ್ಪಾಟ್ಗೆ ಹೋದ್ರೂ 3 ಕಾರ್. ಯಾವತ್ತೂ ಶೂಟಿಂಗ್ ಸ್ಪಾಟ್ ಅಲ್ಲೂ ಕೂಡ ಇಷ್ಟು ಸಿನಿಮಾ ಮಾಡಿದೀನಿ. ಯಾವ ನಿರ್ಮಾಪಕರು ಹೇಳ್ಬಿಡ್ಲಿ ಬಂದು ಇವ್ರ ಫ್ರೆಂಡ್ಸ್ಗೆಲ್ಲ ನಮ್ ಸೆಟ್ ಇಂದ ಊಟ ಬರ್ತಿತ್ತು ಅಂತ ನೆವರ್. ನನ್ನ ಸ್ವಂತ ಕಾಸಿಂದ ನಾನ್ ತರಿಸಿ ಅವ್ರನ್ನ ಸಪ್ರೇಟ್ ಆಗಿ ಕೂರಿಸ್ತಿದ್ದೆ. ದಯವಿಟ್ಟು ಕೂತ್ಕೊಂಡು ಆರಾಮ್ಸೆ ಊಟ ಮಾಡಿ ಅಂತ. ನಾನು ಯಾವತ್ತೂ ನಿರ್ಮಾಪಕರಿಗೆ ಆತರ ಎಲ್ಲ ನಾನು ಹೊಣೆ ಹೊರಿಸಿಲ್ಲ. ಯಾಕಂದ್ರೆ ನಮ್ಗೆ ಸಂಬಳ ಕೊಡ್ತಾರೆ ಸಾಕು. ಅದ್ರಕ್ಕಿಂತ ಮೀರಿ ನನ್ಗೆ ಏನ್ ಬೇಕೋ ಅದ್ ನಾನು ಮಾಡ್ಕೊಳ್ಬಲ್ಲೆ. ದೀನಾ ರಿಲೀಸ್ ಆಗದೆ ಇದ್ದಾಗ, ಯಾಕಂದ್ರೆ ಅದ್ರ ಸಾಂಗ್ಸ್ ಎಲ್ಲ ಕೇಳ್ಬಿಟ್ರೆ ಸಾಂಗ್ಸು ಫೈಟು. ಯಾಕಂದ್ರೆ ಫಸ್ಟ್ ಕಾಪಿ ನೋಡಿದೀನಿ ಸ್ವಾಮಿ.
ಫಸ್ಟ್ ಕಾಪಿ ನೋಡಿ ನನಗೆ ರಿಲೀಸ್ ಆದಾಗ ನಾನು ಎಲ್ಲೋ ಇರ್ತೀನಿ ಏನೋ ಕನ್ಸಿತ್ತು. ಬಟ್ ಆ ಡಿಸಪಾಯಿಂಟ್ಮೆಂಟ್ ಸದಾ ಇರುತ್ತೆ. ಆದರೆ ಇವಾಗ ಒಂದು ಕಲ್ತಿದ್ದೀನಿ, ಈ ಡಿಸಪಾಯಿಂಟ್ಮೆಂಟ್ ಆ ಡಿಸಪಾಯಿಂಟ್ಮೆಂಟ್ ಎಲ್ಲ ಬಿಟ್ಟಾಕ್ಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಎಷ್ಟು ಪ್ರೊಫೆಷ್ನಲ್ ಆಗಿರಬೇಕು, ನೆಕ್ಸ್ಟ್ ಮಾಡೋದು ಎಷ್ಟು ನೀಟಾಗಿ ಮಾಡಬೇಕು, ಎಷ್ಟು ಅಚ್ಚುಕಟ್ಟಾಗಿ ಮಾಡಬೇಕು, ಆ ಪಾತ್ರಕ್ಕೆ ಎಷ್ಟು ಪ್ರಿಪರೇಷನ್ ತಗೊಳ್ಬೇಕು ಮಾಡಬೇಕು ಅನ್ನೋದು ಮಾತ್ರನೇ ನನ್ನ ಗುರಿ ಇರೋದು ಹೊರತು ಬೇರೆ ಏನೂ ಇಲ್ಲ. ಕನಸುಗಳು ಆಕ್ಚುಲಿ ಕನಸು ಅನ್ನೋದು ನನ್ಗೆ ಇರಲೇ ಇಲ್ಲ. ಯಾಕಂದ್ರೆ ಈಗಿರೋ ನಟರು ಎಷ್ಟೊಬ್ಬರು ವರ್ಕ್ ಮಾಡಿದ್ದಾರೆ ನಂಗೆ ದೇವರೇ ಗೊತ್ತಿಲ್ಲ. ಆಲ್ಮೋಸ್ಟ್ ಮೂರ್ ಶೆಡ್ಯೂಲ್ ರೈನಲ್ಲಿ ಕಂಟಿನ್ಯೂಸ್ ಮೂರು ಶೆಡ್ಯೂಲ್ ಅಂತೀನಿ, 3 ಕಾಲ್ ಶೀಟ್ ಕಂಟಿನ್ಯೂಸ್ ವರ್ಕ್ ಮಾಡಿದ್ದೀನಿ. ಅದು ಡಿಸೆಂಬರ್ ಚಳಿಗಾಲದಲ್ಲಿ. ಲೈಕ್ ಅದೆಲ್ಲ ನಾವು ಕನಸು ಬಿಡಕ್ಕಾಗಲ್ಲ. 3 ಕಾಲ್ ಶೀಟ್ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತೀನಿ. ಅಥವಾ ನಮ್ಮ ಮನೆ ಮುಂದೆ ಬಂದು ಯಾರೋ ಸಂಘದವ್ರು ಬಂದು ನಿಂತ್ಕೊಳ್ತಾರೆ, ಅದು ಕನಸಲ್ಲ, ಅದೆಲ್ಲ ನನ್ಸು. ಅಥವಾ ನಾನು ಕನಸು ಕಾಣೋ ಮನುಷ್ಯನೂ ಅಲ್ಲ. ಯಾಕಂದ್ರೆ ಅಟ್ಟೆ ಸ್ಟ್ರೆಚ್ ಅಲ್ಲಿ 3 ಸಿನಿಮಾ ಮಾಡ್ತಾ ಇದ್ದೆ. ಹೆಸರುಗಡ್ದಲ್ಲಿ ಒಂದು ಸಿನಿಮಾ 6 ಅವರ್ ಕಾಲ್ ಶೀಟ್ ಮಾಡ್ತಿದ್ದೆ. ಅಲ್ಲಿಂದ ಇನ್ನೊಂದ್ ಕಡೆ 6 ಅವರ್ ಕಾಲ್ ಶೀಟ್ ಮಾಡ್ತಿದ್ದೆ. ಅಲ್ಲಿಂದ ಮಡಿಕೇರಿ ಬರೀ ಟ್ರಾವೆಲಿಂಗ್ ಟೈಮಲ್ಲಿ ಮಾತ್ರನೇ ನಾನು ರೆಸ್ಟ್ ತಗೊಳ್ತಾ ಇದ್ದದ್ದು. ಇಲ್ಲಿಂದ ಇಲ್ಲಿ ಏಂತಿಕ್ಕೆ ಅಂದ್ರೆ ನಾನು ಅವ್ರಿಗೊಂದು ಟೈಮ್ ಲಿಮಿಟ್ ಕೊಟ್ಟಿರ್ತದೆ. ಈಗ ಒಂದು 50 ದಿವಸ, 60 ದಿವಸ, 70 ದಿವಸ ಅಥವಾ ಒಂದು 2 ತಿಂಗಳು. ಅದು ಮುಗಿದೇ ಇದ್ದಾಗ ಏನ್ ಮಾಡ್ತಿದ್ದೆ, ನೆಕ್ಸ್ಟ್ ಡೇಟ್ ಕೊಟ್ಟಿರ್ತದೆ ನೆಕ್ಸ್ಟ್ ಸಿನಿಮಾದವ್ರಿಗೆ. ಸೊ ಅವ್ರು ಸ್ಟಾರ್ಟ್ ಮಾಡ್ಕೊಂಬಿಡೋರು. ಅವ್ರು ಸ್ಟಾರ್ಟ್ ಮಾಡ್ಕೊಂಡಾಗ ಅವ್ರ ಹತ್ರ ಸ್ವಲ್ಪ ಬೇಡ್ಕೊಂಡು ಮಾಡ್ಕೊಂಡು ಅವ್ರ ಹತ್ರ ಮತ್ತೆ ಬಿಡಿಸ್ಕೊಂಡು ಆ ನಿರ್ಮಾಪಕರನ್ನ ಒಂದು ಮಾಡ್ಬಿಡ್ತಿದ್ದೆ. ನೀವು ಮಾತಾಡ್ಕೊಳ್ಳಿ, ನೀವು ನಿರ್ದೇಶಕರು ಮಾತಾಡ್ಕೊಂಡು ನೀವು ಎಷ್ಟಾಗುತ್ತೆ ಅಷ್ಟು ಬಿಟ್ಕೊಡಿ ನಮ್ಗೆ ಟೈಮು ಅಂತ. ಸೊ ಈ ತರ ಎಲ್ಲ ಕೆಲಸ ಮಾಡೋದ್ರಿಂದ ಒಂದು ಬೇಜಾರಾಗುತ್ತೆ, ಒಂದು ಮನೇಲಿ ಕೂತ್ಕೊಂಡಲ್ಲಪ್ಪ ಅಂತ. ಇನ್ನೊಂದೇನು ಅಂದ್ರೆ ನನ್ನ ತಾಯಿ ನನಗೆ ಮನೇಲಿ ಕೂತ್ಕೊಳ್ಳೋಕೆ ಬಿಡ್ಲಿಲ್ಲ. ನನ್ನ ಡೌನ್ಫಾಲ್ ಯಾವಾಗ ಏನು ಸ್ಟಾರ್ಟ್ ಆಯ್ತು, ನನ್ನ ಡೌನ್ಫಾಲು ನನಗೊಂದು ಶಕ್ತಿನೇ ತುಂಬಿದ್ರು. ಈ ತರ ಮನೇಲಿ ಕೂತ್ಕೊಂಡಿದ್ರೆ ಆಗಲ್ಲ. ಸಿನಿಮಾ ಬಂದಾಗ ಸಿನಿಮಾ ಮಾಡು, ಬಟ್ ಯು ಹ್ಯಾವ್ ಟು ಡೂ ಸಮ್ ಬಿಸ್ನೆಸ್, ದೆನ್ ಓನ್ಲಿ ಯು ಕ್ಯಾನ್ ಸರ್ವೈವ್. ಬಿಕಾಸ್ ನಾನು ಮನೆಯಲ್ಲಿ ₹1 ಈಸ್ಕೊಂಡಿಲ್ಲ. ನನ್ನ ಸಿನಿಮಾ ಚಿತ್ರರಂಗಕ್ಕೆ ಬಂದ ಮೇಲೆ ₹1 ಮಾಡಿವನೇ ರೂಪಿ. ಅವಾಗ ನಮ್ಮ ತಂದೆ ಯಾವಾಗ ಒಂದ್ಸತಿ ಹೇಳೋರು ನಂಗೆ ಜ್ಞಾಪಕ. ನನ್ನ ದೊಡ್ಡ ಮಗ, ನಮ್ಮ ಅಣ್ಣ, ನನಗೆ ಅಣ್ಣ ಒಬ್ಬ ಇದ್ದಾನೆ, ಈಸ್ ಇಂಟು ಸಾಫ್ಟ್ವೇರ್, ಅವರು ಸಾಫ್ಟ್ವೇರ್ ಇರೋದು. ಸೊ ನನ್ನ ದೊಡ್ಡ ಮಗ ಹೆಂಗೋ ಕೆಲ್ಸಕ್ಕೆ ಸೇರ್ತಾನೆ, ಚಿಕ್ಕವನು ಎಲ್ಲಿದ್ರು ಬದುಕ್ತಾನೆ ಕಣೆ ಅಂತ ಹೇಳಿದ್ರು. ಅದು ಯಾವಾಗ್ಲೂ ನನ್ನ ತಲೆಯಲ್ಲಿ ಓಡ್ತಾನೆ ಇರುತ್ತೆ ಸದಾ. ಅದು ನಾನು ಸಾಯೋವರೆಗೂ ನನ್ನ ತಲೆಯಲ್ಲಿ ಇದ್ದೇ ಇರುತ್ತೆ. ಯಾಕಂದ್ರೆ ಅಪ್ಪ ಆ ಕಾನ್ಫಿಡೆನ್ಸ್ ತುಂಬಿಸ್ಬಿಟ್ಟು ಹೋಗಿದ್ರು. ಸೊ ಆ ಕಾನ್ಫಿಡೆನ್ಸ್ ಲೆವೆಲ್ ಯಾವತ್ತೂ ಕಳ್ಕೊಳ್ಳೋದು ನಾನು. ಅಪ್ಪ ಅಂತಿರಲ್ಲ, ಅಪ್ಪಾಜಿ ಅಂತಿದ್ದೆ. ಅವ್ರ ಸಾವು, ಯಾಕಂದ್ರೆ ನನ್ನ ಸಿನಿಮಾ ರಿಲೀಸಿಗೆ ನಾನು ತುಂಬಾ ಆಸೆ ಪಟ್ಟಿದ್ದೆ ಅವ್ರು ಇರ್ಬೇಕು ಅಂತ. ಸಿನಿಮಾ ಪ್ರೀಮಿಯರ್ ಶೋ ನೋಡಿದ್ರು ಅಪ್ಪ, ನೋಡಿ ತುಂಬಾ ಖುಷಿ ಪಟ್ಟಿದ್ರು. ಬಟ್ ಹೇಳ್ಕೊಂಡಿರ್ಲಿಲ್ಲ ಮೇಲ್ಗಡೆ ನನಗೆ, ಇಲ್ಲ ಇವನಿಗೆ ಬಾಂಬೆನೋ ಎಲ್ಲಾರ ಕಳ್ಸಿ ಇನ್ ಸ್ವಲ್ಪ ಟ್ರೈನ್ ಮಾಡೋಣ. ಬಟ್ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ದಾನೆ ಅಂತ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡಿದ್ರು. ಅದೇ ದಿವಸ ಪಾರ್ಟಿ ಕೂಡ ಮಾಡಿದ್ರು, ಪ್ರೀಮಿಯರ್ ಶೋ ದಿವಸ. ಐ ಡೋಂಟ್ ವಾಂಟ್ ಟು ಕ್ರೈ ಬಿಕಾಸ್ ನಾನು ಯಾವತ್ತೂ ಬಿಟ್ಟೋಗಿಲ್ಲ. ಆ ಶಕ್ತಿನೇ ನಾನು ಇವತ್ತು ನಾನು ಸ್ಟೈಲಿಶ್ ಆಗಿರ್ಬೇಕು ಅಥವಾ ನಾನು ಇನ್ನೂ ಇರಬೇಕು ಅಂದ್ರೆ ಈಸ್ ಅ ಇನ್ಸ್ಪಿರೇಷನ್, ಈಸ್ ಅ ಗ್ರೇಟೆಸ್ಟ್ ಇನ್ಸ್ಪಿರೇಷನ್ ಫಾರ್ ಮೀ. ಸೊ ವಿಲ್ ರಿಮೈನ್ ಆಲ್ವೇಸ್, ಸದಾ ನನ್ನ ಜೊತೆ ಇರ್ತಾರೆ. ಫಸ್ಟ್ ಸಿನಿಮಾ ರಿಲೀಸ್ಗೆ ಇರಬೇಕಾಗಿತ್ತು, ಅದೊಂದು ಐ ಮಿಸ್. ಅಪ್ಪ ಇದ್ದಿದ್ರೆ ಇವತ್ತು ನಾನು ಒಬ್ಬ ಸ್ಟಾರ್ಗಳಲ್ಲಿ ನಾನೊಬ್ಬ ಸ್ಟಾರ್ ಆಗಿರ್ತಿದ್ದೆ. ಅದನ್ನ ಬಿಡ್ತಿರ್ಲಿಲ್ಲ, ಅದನ್ನಂತೂ ಗ್ಯಾರಂಟಿ ಬಿಡ್ತಿರ್ಲಿಲ್ಲ. ಕುಕ್ ನನ್ನನ್ನು 5 ಜನರಲ್ಲಿ ನನ್ನೊಬ್ಬನ್ ಮಾಡಿ ನಿಲ್ಸಿರೋರು. ಅವರೇ ಎಬ್ಬರಿಸ್ತಾ ಇದ್ರು, ಅವರೇ 6 ಗಂಟೆಗೆ ಎಬ್ಬರಿಸಿದ್ರು.
ಸ್ಟಂಟ್ಸ್ ಪ್ರಾಕ್ಟೀಸ್ ಮಾಡ್ಕೊಳಯ್ಯ, ಮಾಡೋ ಕೆಲಸದಲ್ಲಿ ನೀನು ಶ್ರದ್ಧೆಯಿಂದ ಇರೋ. ಮೇ ಬಿ ಐ ವಾಸ್ ಎ ಸ್ಪೋರ್ಟ್ಸ್ ಪರ್ಸನ್, ತುಂಬ ಎಥಿಕ್ಸ್ ಇತ್ತು. ಅಪ್ಪ ಇದ್ದಿದ್ರೆ ನಾನು ಹಿಂಗಿರ್ತಿಲ್ಲ ಎಲ್ಲ ಇರ್ತೀನಿ. ಪಕ್ಕ ಮೆಜೆಸ್ಟಿಕ್ ತುಂಬ ಜನರ ಹತ್ರ ಹೋಗಿ ಬಂತದು. ಯಾಕಂದ್ರೆ ಮೆಜೆಸ್ಟಿಕ್ ಸಿನಿಮಾ ಶಿವಣ್ಣನ್ ಕೇಳಿದ್ರು, ತದನಂತರ ಸುದೀಪ್ ಅವ್ರನ್ನ ಕೇಳಿದ್ರು, ತದನಂತರ ನನ್ನೇ ಇಟ್ಕೊಂಡು ಮಾಡಬೇಕು ಅಂತ ಒಂದು ನಡೀತು. ಬಟ್ ನಾನು ತುಂಬ ಹೆಂಗಾಗಿದ್ದೆ, ಆಮೇಲೆ ಹುಷಾರು ಕೂಡ ಇರಲಿಲ್ಲ. ಸೊ ದಟ್ ವಾಸ್ ದ ರೀಸನ್. ಆಮೇಲೆ ನನ್ನ ಮೆಜೆಸ್ಟಿಕ್ ಅದು ದರ್ಶನ್ ಅವ್ರು ಮಾಡಿದ್ದಕ್ಕೇನೆ ಅದು ಮೆಜೆಸ್ಟಿಕ್ ಆಗಿತ್ತು. ಅದು ದೀಪಕ್ ಮಾಡಿದ್ರೆ ಮೆಜೆಸ್ಟಿಕ್ ಆಗ್ತಾ ಇರಲಿಲ್ಲ. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಆಗ್ಬಿಟ್ಟಿರೋದೇನೋ. ಮೆಜೆಸ್ಟಿಕ್ ಸಿನಿಮಾ ಆಗಿದ್ದು ಇಟ್ಸ್ ಓನ್ಲಿ ಜಸ್ಟ್ ಬಿಕಾಸ್ ಆಫ್ ದರ್ಶನ್. ಗೊಂಬೆ ಆಡಿಸ್ಬೇಕು, ಗೊಂಬೆ ಆಗೋದಕ್ಕಿಂತ ಗೊಂಬೆ ಆಡಿಸೋದ್ರಲ್ಲಿ ಮಜಾ ಜಾಸ್ತಿ ಇರುತ್ತೆ. ಸೊ ಐ ವಾಂಟೆಡ್ ಟು ಬಿಕಮ್ ಎ ಟೆಕ್ನಿಷಿಯನ್. ಸಿನಿಮಾಟೋಗ್ರಾಫರ್ ಆಗಬೇಕು ಅಂತ ತುಂಬ ಆಸೆ ಇತ್ತು, ಕತೆ ಬರಿಬೇಕು ಅಂತ ತುಂಬ ಆಸೆ ಇತ್ತು, ನಿರ್ದೇಶನ ಮಾಡಬೇಕು ಅಂತ ತುಂಬ ಆಸೆ ಇತ್ತು, ಹಾಗೆ ಸಾಂಗ್ಸ್ ಬರಿಬೇಕು ಅಂತ ತುಂಬ ಆಸೆ ಇತ್ತು. ನನ್ನೊಂದು ಮಾಗಡಿ ಅನ್ನೋ ಒಂದು ಸಿನಿಮಾಲಿ ಒಂದು ಸಾಂಗ್ ಕೂಡ ಬರ್ತಿದ್ದೆ ನಾನು. ಅದನ್ನ ಕಂಟಿನ್ಯೂಟಿ ಮಾಡಿ ಏನೋ ನಮಗೆ ಗಬೆಬಿಸ್ಬಿಟ್ಟಿದೆ. ನಾನು ಸುಮ್ಮನೆ ಬರ್ತಿದ್ದೆ ಆ್ಯಕ್ಚುಲಿ ಪ್ಯಾಥೋ ಸ್ಮಾಲ್ ಚಿಕ್ಕದಾಗಿ ಚೆನ್ನಾಗಿರಲಿ ಅಂತ. ಲೇಟ್ರೋನ್ ಏನೋ ಮಾಡಿದ್ರೆ ಅದು ಈ ಆಸೆಗಳನ್ನ ಎತ್ಕೊಂಡ್ಬಂದಿದ್ದೆ ನಾನು. ಬಟ್ ಅಗೇನ್ ಅದೆಲ್ಲ ಪಕ್ಕ ಮಾಡೇ ಮಾಡ್ತೀನಿ. ಯಾಕಂದ್ರೆ ಈಗಾಗಲೇ ಕತೆ ಬರ್ದಿದ್ದೀನಿ, ಒಂದು ಕಮರ್ಷಿಯಲ್ ಕತೆ ಬರ್ದಿದ್ದೀನಿ. ಒಂದು ರಿಲಿಜನ್ ಅಂದ್ರೆ ಈ ಮಲಯಾಳಂ ರಿಲಿಜನ್ ಒಂದು ಸೀ ಶೋರ್ ಕಡೆ ನಡೆಯುವಂತ ಒಂದು ಇನ್ನೊಂದು ಕಥೆಯಿಂದ ಇನ್ಸ್ಪೈರ್ ಆಗಿ ಒಂದು ಸ್ಮಾಲ್ ಸ್ಟೋರಿ ಬರ್ಕೊಂಡಿದ್ದೀನಿ. ಸೊ ವೆಬ್ ಸೀರೀಸ್ ಮಾಡಬೇಕು ಅಂತ ತುಂಬಾ ಆಸೆ ಇಟ್ಕೊಂಡು ಒಂದು ವೆಬ್ ಸೀರೀಸ್ ಬರ್ದಿದ್ದೀನಿ. ಲೆಟ್ಸ್ ಸಿ ಮುಂದೆ. ಆಕ್ಚುಲಿ 2020 ಏನೋ ಆಗತ್ತೆ ಅಂದ್ರು. 2020 ಇಡೀ ಜಗತ್ತಿಗೆನೆ ಏನೂ ಆಗಲಿಲ್ಲ. ಸೊ 2020 ಇಸ್ ನಾಟ್ ಲಕ್ಕಿ ಫಾರ್ ಹೋಲ್ ವರ್ಲ್ಡ್ ಐ ಗೆಸ್. ಖುಷಿ ಒಂದು ಸಿನಿಮಾ ಮಾಡಿದೆ, ಮತ್ತೆ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ. ದುಃಖ ವರ್ಷದಲ್ಲಿ ನನಗೆ ಈ ಟೈಮ್ ಸ್ಪ್ಯಾನ್ ಹೇಗೆ ಹೋಗುತ್ತೆ ಅಂತ ಗೊತ್ತಾಗ್ತಿರಲಿಲ್ಲ. ಬಟ್ ನಾವಾಗಲೇ ಎರಡು ತಿಂಗಳು, ವರ್ಷದಲ್ಲಿ 12 ತಿಂಗಳಲ್ಲಿ 2 ತಿಂಗಳು ಕಳ್ಕೊಂಡ್ಬಿಟ್ಟಿದ್ವಿ. ಸೊ ಇನ್ನೊಂದು 2 ತಿಂಗಳು ಪಕ್ಕ ಕಳ್ಕೊಳ್ತೀವಿ. ನಮ್ಮ ಜನರು ಹುಷಾರ ಆಗ್ಲಿಲ್ಲ ಅಂದ್ರೆ ಇನ್ನೊಂದು 2 ತಿಂಗಳು ಕಳ್ಕೊಳ್ತೀವಿ. 12 ತಿಂಗಳಲ್ಲಿ 4 ತಿಂಗಳು ಹೋಗ್ಬಿಟ್ರೆ ಇನ್ನು 8 ತಿಂಗಳು ಇರೋದು. ಸೊ 8 ತಿಂಗಳಲ್ಲಿ ಬಿಗಿನಿಂಗ್ ಬೇರೆ 3 ತಿಂಗಳು ಹೋಗ್ಬಿಟ್ಟಿದೆ. ಸೊ ಇನ್ನು 6 ತಿಂಗಳು ಉಳಿದಿದೆ ಅಷ್ಟೇ ನಮಗೆ. ಸೊ 6 months ಅಲ್ಲಿ ಏನೇನಾಗುತ್ತೆ, ಏನೇನ್ ನಡೆಯುತ್ತೆ ಏನು ಗೊತ್ತಿಲ್ಲ. ತುಂಬಾ ಆಸೆಗಳನ್ನ ಇಟ್ಕೊಂಡು ಬೇರೆ ಕೂತಿದ್ದೀನಿ. ಅದೆಲ್ಲ ಪಕ್ಕ ಮಾಡೇ ಮಾಡ್ತೀನಿ. ಅದು ಈ ಸತಿ ನನ್ನ ಫ್ರೆಂಡ್ ಸರ್ಕಲ್ ಒಂದಿದೆ, ಅವರೆಲ್ಲರೂ ಸಾಥ್ ಕೊಡ್ತಾ ಇದ್ದಾರೆ. ನಮ್ಮ ನೆಲಮಂಗಲದಲ್ಲಿ ಕೆಲವು ಸ್ನೇಹಿತರಿದ್ದಾರೆ, ಯಾರ ಹೆಸರು ತಗೊಳಕ್ ಇಷ್ಟಪಡಲ್ಲ, ಬಟ್ ಎಲ್ಲರೂ ನನ್ನ ಜೊತೆ ಕೈ ಜೋಡಿಸಿ ನಂಗೆ ಸಾಥ್ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ. ಸೊ ಪಕ್ಕ ಅನ್ಕೊಂಡಿದ್ದು ಏನೇನು ಅನ್ಕೊಂಡಿದ್ದೀನಿ, ನಿಧಾನವಾಗಾದ್ರೂ ನಮ್ ಕೈಲಿ ದೊಡ್ಡದಾಗಿ ಮಾಡಕ್ಕಾಗದೆ ಇದ್ರು ನಾವೇನ್ ಮಾಡಕ್ಕಾಗತ್ತೆ ಮಾಡ್ತೀವಿ ಪಕ್ಕ. ಇವಾಗ ನಾನು ಬರೀ ನಟ, ನಾಯಕ ನಟ, ಖಳ ನಟ, ನೋ ಬ್ರ್ಯಾಂಡ್ಸ್. ನಾನು ಕೇವಲ ನಟ ಅಷ್ಟೇ. ಇವಾಗ ನನ್ನನ್ನು ಹೇಗೆ ಬೇಕಾದ್ರೂ ಇಟ್ಕೊಂಡು ಯೂಸ್ ಮಾಡ್ಕೊಳ್ಳಿ, ಆದ್ರೆ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ಇಷ್ಟು ವರ್ಷ ಏನ್ ಮಾಡಿದ್ರಿ, ಏನ್ ಮಾಡಿಲ್ಲ, ಅಥವಾ ಈ ಮಾಡ್ಕೊಳ್ಳಿಲ್ಲ ಅಂದ್ರೆ ಆಬ್ವಿಯಸ್ಲಿ ನಾನು ಮಾಡ್ಕೊಳ್ತೀನಿ ನೆಕ್ಸ್ಟ್. ಯಾಕಂದ್ರೆ ನನ್ನ ಪ್ಲಸ್ ನನ್ನ ಮೈನಸ್ ನನಗೆ ಗೊತ್ತಾಗಿದೆ. ಸಿನಿಮಾ ಪ್ಯಾಷನ್ ಅನ್ನೋದು ತುಂಬಾ ಹುಚ್ಚಿಡ್ದಿರೋದು ಈಗ ಒಂದು 3-4 years ಅಲ್ಲಿಂದ. ಯಾಕಂದ್ರೆ 2-3 ವರ್ಷದಿಂದ ನಾನು ಕತೆ ಬರೆಯಕ್ಕೆ ಸ್ಟಾರ್ಟ್ ಮಾಡಿದ್ದು. ಕತೆ ಬರೆದಿದ್ದೀನಿ, ಕೆಲವರಿಗೆ ಹೇಳಿದೆ, ಬಹಳ ಇಷ್ಟ ಆಗಿದೆ. ಪಕ್ಕ ಅದೇನು ಅಂದ್ರೆ ನಾನು 3 language ಮಾಡಬೇಕು ಅಂತ ಅನ್ಕೊಂಡಿರೋದು ಮಾಡೇ ಮಾಡ್ತೀನಿ ಅದು. ಸೊ ಸೆಕೆಂಡ್ ಇನ್ನಿಂಗ್ಸ್ ಅಂತ ನಾನು ಯಾವತ್ತೂ ಹೇಳ್ಕೊಳ್ಳೋದ. ಜೀವನದಲ್ಲಿ ಇರೋದೇ ಒಂದೇ ಒಂದು ಇನ್ನಿಂಗ್ಸ್, ನಮ್ಗೆ ಭಗವಂತ ಕೊಟ್ಟಿರೋದೇ ಒಂದು ಇನ್ನಿಂಗ್ಸ್, ಒಂದು ಬಿಗಿನ್, ನನ್ನ ಎಂಡ್. ಇಷ್ಟರೊಳಗೆ ಏನ್ ಆಡ್ತೀವೋ
ಅದೇ ಆಟ. ಸೊ ಸ್ವಲ್ಪ ರೆಸ್ಟ್ ತಗೊಂಡಿದ್ದೆ ಅನ್ಕೊಳ್ಳೋಣ, ಅಥವಾ ಅದಕ್ಕೋಸ್ಕರ ನಾನು ಅಷ್ಟು ಕಷ್ಟ ಬೀಳಲಿಲ್ಲ ಅನ್ಕೊಳ್ಳೋಣ, ನಾನೇ ಲೇಜಿ ಆಗಿದ್ದೆ ಅನ್ಕೊಳ್ಳೋಣ, ನನಗೆ ನಾನೇ ದೂಷಿಸ್ಕೊಳ್ಳೋಣ, ಬೇರೆ ಯಾರನ್ನೂ ದೂಷಿಸ್ಕಿದ್ದ. ಸೊ ಐ ಟೇಕ್ ಆಲ್ ಬ್ಲೇಮ್ಸ್ ಅಪಾನ್ ಮೀ. ಬೇರೆಯವ್ರನ್ನ ಬ್ಲೇಮ್ ಮಾಡಲ್ಲ ನಾನು. ಅದೆಲ್ಲ ಬೇರೆ ಯಾರೋ ಕೆಟ್ಟವರು ಅಂದ ತಕ್ಷಣ ನಾವು ಅವ್ರಿಗೆ ರಿಯಾಕ್ಟ್ ಮಾಡಿಕೊಂಡು ನೀವು ಕೆಟ್ಟವರು ಅಂದ್ಬಿಟ್ರೆ ನಮಗೆ ಕೆಟ್ಟವರು ಅಂತ ಅಂದಿದ ತಕ್ಷಣ ಅದಕ್ಕೆ ಅರ್ಥ ಇರಲ್ಲ. ಹೌದು, ನೀವು ಕೆಟ್ಟವರು ಅಂದ್ರೆ ಹೌದಾ ಸ್ವಾಮಿ ನಾವು ಕೆಟ್ಟವ್ರೆ ಬಿಡಿ, ಓಕೆ ನೀವು ಒಳ್ಳೆಯವರ, ದೇವ್ರು ಒಳ್ಳೇದು ಮಾಡಲಿ ಅಂದ್ಬಿಟ್ಟು ಹೋಗ್ತಾ ಇರೋರು ಮುಂದಕ್ಕೆ. ಇಲ್ಲ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಈಗ ನಾಯಕ ನಟ ಅಂದಿದ ತಕ್ಷಣ ಎಷ್ಟು ಜವಾಬ್ದಾರಿಗಳಿರುತ್ತೆ ಅಂದ್ರೆ, ಸಿನಿಮಾ ಫ್ಲಾಪ್ ಆದ್ರೆ ಗುರು ಇವನ್ ಸಿನಿಮಾ ಫ್ಲಾಪ್ ಗುರು, ನಡ್ಕೊಂಡು ಮಾಡಿದ್ವಿ ಹಂಗೆ ಹಂಗೆ ಅಂತಾರೆ. ಅಥವಾ ನೀವು ಕಳನಟ ನಡ್ಕೊಂಡು ಮಾಡಿದ್ರೆ ಮೇಯ್ನ್ ಆಗಿ ನೀವು ಇಟ್ಕೊಂಡು ಮಾಡಿದ್ರ ಅಂತಾರೆ. ಒಬ್ಬ ನಟ ಅಂತ ಆಗ್ಬಿಟ್ರಾಗ ಹಂಗೋ ಹೆಂಗೋ ಒಂದು ಸಿನಿಮಾ ಏನಾಗ್ಲಿ ಎತ್ತಾಗ್ಲಿ ಹೆಂಗೋ ಆರಾಮ್ಸೆ ನಾವು ಪಾತ್ರ ಮಾಡಿದ್ ಖುಷಿ ಆಗುತ್ತೆ. ನಾವು ಮಾಡ್ಬೇಕು ಅಂತಿರೋದನ್ನ ನಮಗಷ್ಟಕ್ಕೆ ನಾವು ಮಾಡ್ಕೊಳ್ಳೋಣ, ಕತೆನ ನಮ್ಮ ಬಜೆಟಲ್ಲಿ ನಾವು ಮಾಡ್ಕೊಳ್ಳೋಣ. ನಾವು ಗೆದ್ದಾಗ ಗ್ಯಾರಂಟಿ ಅವರೇ ಬರ್ತಾರೆ. ಇದು ಕಾಮನ್. ನಮ್ಗೆ ಈಗ ಗೆಲ್ಲೋ ಕುದುರೆಗೆ ಮಾಮೂಲಿ, ಅದು ಕುದುರೆ ಆಗಿರ್ಲಿ, ಕತ್ತೆ ಆಗಿರ್ಲಿ, ಮನುಷ್ಯ ಆಗಿರ್ಲಿ, ಗೆಲ್ಬೇಕಂದ್ರೆ ಕುದುರೆಗೂ ಕಟ್ತಾರೆ, ಕತ್ತೆಗೂ ಕಟ್ತಾರೆ, ಮನುಷ್ಯಗೂ ಕಟ್ತಾರೆ. ಅದಕ್ಕೆ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಗೆಲ್ತೀವ ಬಿಡ್ತೀವ, ರೇಸಲ್ಲಿ ಇರ್ಬೇಕಷ್ಟೇ. ಇವಾಗ ಮುಂಚೆ ನಾನು ಹೇಳಿದೆ, ನಾನೊಂದು 3 ಸಿನಿಮಾ ಒಟ್ಟಿಗೆ ಮಾಡಿದೆ ಅಂತ. ಅಂದ್ರೆ ಯಾವ್ದು ಗೊತ್ತಾ, ತ್ಯಾಗು, ದೀನಾ, ಬೇಗ ಚಂದಮಾಮ ಅನ್ಕೊಳ್ತೀನಿ, ಇಲ್ಲ 18 ಕ್ರಾಸ್ ಅನ್ಕೊಳ್ತೀನಿ. ಯಾಕಂದ್ರೆ 18 ಕ್ರಾಸ್ ಕಾರಣಾಂತರದಿಂದ ತುಂಬಾ ಶೆಡ್ಯೂಲ್ಸ್ ಮಾಡ್ಕೊಂಡು ಬಂದ್ರು. ಸೊ ಅವಾಗ ಬರೋರು 3 ದಿವಸ 4 ದಿವಸ ಬಿಡಿಸ್ಕೊಂಡು ಮಾಡ್ತಿರೋರು. ಅವಾಗೆಲ್ಲ ನನ್ಗೆ ಈ ಲುಕ್ಕು ಅದು ಏನ್ ತಲೆ ಕೆಡ್ಸ್ಕೊಂಡೇ ಇಲ್ಲ. ಅದೇ ಹೇರ್ ಸ್ಟೈಲು, ಅದೇ ಹೋಗಿ ಇಲ್ಲಿ ಮಾಡು, ಅದನ್ನ ಇಲ್ಲಿ ಮಾಡು ಆ ಥರ ಆಗ್ಬಿಟ್ಟಿತ್ತು. ಇದನ್ನ ನನಗೆ ನಾನೇ ಕೇಳ್ಕೊಳ್ತಿದ್ದೆ, ಅಥವಾ ನಾನು ಒಂದಷ್ಟು ಸೀರೀಸ್ ನೋಡ್ತಾ ಇದ್ವಿ, ವೆಬ್ ಸೀರೀಸು ಅಥವಾ ನೆಟ್ಫ್ಲಿಕ್ಸ್, ಅಮೆಝಾನ್ ಅಲ್ಲಿ ನೋಡ್ತಾ ಇದ್ದಾಗ ಅನ್ನಿಸ್ತಾ ಇತ್ತು ಬೇರೆ ಭಾಷೆಗಳಲ್ಲಿ ಈ ಸಿನಿಮಾಲ್ ಮಾಡ್ದಂಗೆ ಈ ಸಿನಿಮಾಲೆಲ್ಲ ಇಷ್ಟೊಂದು ಚೇಂಜ್ ಓವರ್ ಕೊಡ್ತಾನೆ ಒಬ್ಬ ನಟ. ಬಾಡಿಲಾಗ್ಲಿ, ಹೇರ್ ಸ್ಟೈಲಲ್ಲಾಗಲಿ, ವೆಯ್ಟ್ ಲಾಸ್ ಆಗಿರ್ಬೋದು, ವೆಯ್ಟ್ ಗೇನ್ ಮಾಡಿರ್ಬೋದು, ಮಸಲ್ ಗೇನ್ ಆಗಿರ್ಬೋದು, ಅಥವಾ ಜಾಲೈನ್ ಕಾಣಿಸುವಷ್ಟು ಮುಖನ ಶ್ರಿಂಕ್ ಮಾಡಿರ್ತಾರೆ. ಅಷ್ಟೊಂದೆಲ್ಲ ಮಾಡ್ತಿರ್ಬೇಕಾದ್ರೆ ನಾವು ಹೆಂಗಾಗ್ಬಿಟ್ಟಿದೀವಿ ಅಂದ್ರೆ, ಈ ಸಿನಿಮಾ ಆಯ್ತಾ, ನೆಕ್ಸ್ಟ್ ಸಿನಿಮಾ ಅದೇ ಹೇರ್ ಸ್ಟೈಲ್, ಅದೇ ಇದು, ಅದೇ ಪಾತ್ರ, ಅದೇ ಬಣ್ಣಂಗಟ್ಟಿ ಹಂಗೆ. ಸೊ ಅದಕ್ಕೋಸ್ಕರನೇ ಏಕಲವ್ಯ ಅಲ್ಲಿ ಬಂದ್ ಕಾಪ್ಗೆ ಏನ್ ಒಂದ್ ಗೆಟಪ್ ಬೇಕು, ಅಥವಾ ಹೇಗಿರ್ತಾನೊಬ್ಬ ಕಾಪ್ ಅಂದ ತಕ್ಷಣ ಏನು, ಯಾವ ಕಾಪ್ ಸ್ವಾಮಿ ನೋಡಿದೀರಾ? ಇಲ್ಲಿಗೆ ಹಾಫ್ ಶರ್ಟ್ ಯಾವ ಹೊಲ್ಸಿರೋದು ನೋಡಿದೀರಾ? ನಮ್ ಕಾಪ್ಗಳು ಹಾಕತ್ತಾರ ಸಿನಿಮಾಲಿ. ಸೊ ಅದನ್ನೆಲ್ಲ ತೆಗದಿ ಮಾಮೂಲಿ ರೆಗ್ಯುಲರ್ ಕಾಪಿ ಏನ್ ಮಾಡ್ತಾರೆ, ಫುಲ್ ಶರ್ಟ್ ನ ಮಡ್ಚ್ಕೊಂಡಿರ್ತಾರೆ. ಕಾಪ್ ಅಂದ ತಕ್ಷಣ ಏನು ಓವರ್ ಆಗಿರಲ್ಲ. ಸೊ ನಾನು ಯಾರನ್ನೋ ಒಬ್ಬರನ್ನ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡೆ. ಸೊ ನಾನು ಅವ್ರನ್ನ ನೋಡ್ಕೊಂಡು, ಓಕೆ ಇವ್ರ ಮ್ಯಾನರಿಸಮ್, ಅಥವಾ ನಿರ್ದೇಶಕರು ಹೇಳಿದ್ರು, ಪ್ರೇಮ್ ಸರ್ ಈ ತರ ಒಬ್ಬರನ್ನ ಈ ತರ ಮೈಂಡಲ್ಲಿ ಇಟ್ಕೊಂಡು ಮಾಡೋ ಮಗನೆ ಅಂತ. he helped me a lot in that. ಅದರೆಲ್ಲ ಮಾಡಿದ್ರು. ಸೊ ಅದನ್ನ ಚೇಂಜ್ ಅವ್ರು ತಗೊಂಡೆ. ನೆಕ್ಸ್ಟ್ ವೀರಂ, ಪ್ರಜ್ವಲ್ ದೇವರಾಜ್ ಹೀರೋ ಆಗಿ ಮಾಡ್ತಾ ಇದ್ದಾರೆ. ಶಶಿಧರ್ ಪ್ರೊಡ್ಯೂಸರ್, ವೆರಿ ಪ್ಯಾಷನೇಟ್ ಪ್ರೊಡ್ಯೂಸರ್, ವೆರಿ ಪ್ಯಾಷನೇಟ್ ಡೈರೆಕ್ಟರ್ ಕದರ್ ಕುಮಾರ್ ಅವರು. ಸೊ ಅವ್ರ ಟೀಮ್ ಮಜಾ ಇದೆ. ಅಂದ್ರೆ ಎಲ್ಲಾ ಟೀಮಲ್ಲೂ ಇರುತ್ತೆ, ಬಟ್ ಆ ಟೀಮಲ್ಲಿ ನನ್ನನ್ನು ಒಬ್ಬನ ಸದಸ್ಯನಾಗಿ ಸೇರಿಸ್ಕೊಂಡು ಪ್ರತಿ ಒಂದೊಂದರಲ್ಲೂ ಹಂಚ್ಕೊಳ್ತಾ ಇದಾರಲ್ಲ, ಐ ಫೆಲ್ಟ್ ವೆರಿ ಹ್ಯಾಪಿ. ಬಹಳ ಖುಷಿ ಆಗತ್ತೆ. ಕರೀರಿ ಸ್ವಾಮಿ, ಎಲ್ಲಿ ಕರೆದ್ರು ಬಂದು ಕೂತ್ಕೊಂಡು, ಏನೋ 5 ಸ್ಟಾರ್ ಹೋಟೆಲ್ ತಿನ್ಬೇಕು ಅಂತ ಇಲ್ಲ. ನಮ್ ದುಡ್ಡ ಇದ್ದಾಗ ನಾವು 5 ಸ್ಟಾರ್ ಹೋಟೆಲ್ ಮಾಡಕತ್ತೀವಿ. ನಾವು ಬೇರೆಯವ್ರ ಜೊತೆ ಇದ್ದಾಗ ನಾವು ಕೆಳಗಡೆ ಕೂತ್ಕೊಂಡು ತಿನ್ನಕ್ಕೂ ರೆಡಿ. ಸೊ ಅವ್ರ ಟೀಮ್ ಸೊ ನನ್ಗೆ ಒಂದು ಲುಕ್ ರೆಡಿ ಮಾಡ್ತಾ ಇದ್ದಾರೆ. ಆ ಲುಕ್ಕನ್ನ June 15th ನನ್ನ ಹುಟ್ಟುಹಬ್ಬದ ದಿವಸ
ರಿವೀಲ್ ಮಾಡ್ತೀವಿ. ಸೊ ವೇಟ್, ದೀಪಕ್ ಒಂದು ಡಿಫ್ರೆಂಟ್ ಶೇಡಲ್ಲಿ ಬರ್ತಾರೆ ನೆಕ್ಸ್ಟ್. ಇಲ್ಲ ಐ ಗೆಸ್ ವೀರಂ ಸಿನಿಮಾ ರಿಲೀಸ್ ಆದ್ಮೇಲೆ ಅದು ಆ ಪಾತ್ರಕ್ಕೆ ಒಂದು ಹೆಸರಿದೆ, ಆ ಪಾತ್ರದ ಹೆಸರು ಕ್ಯಾರಿ ಆಗುತ್ತೆ ಅನ್ಕೊಂಡಿದ್ದೀನಿ. ಮೊದಲನೇದಾಗಿ ನಾನು ನಂಬಿರೋದು ನನ್ನ ತಂದೆ ತಾಯಿ, ನನ್ನ ಮೊದಲನೇ ದೇವರು, ಕಣ್ಣು ಕಾಣಿಸೋ ದೇವರು. ಈಗ ನೀವು ತಂದೆ ತಾಯಿ ಬೈದೇ ಇಲ್ವ ಯಾರು? ಏನೇನು ಎದ್ದಿದ ತಕ್ಷಣ ಎಲ್ರು ಕಾಲು ಮುಗಿದಿ ಏನ್ ಅವ್ರ ಚಪ್ಪಲಿನ ತೆಗೆದು ತಲೆ ಮೇಲೆ ಇಟ್ಕೊಂಡು ಯಾರು ಓಡಾಡಲ್ಲ. ಸೊ ಅಷ್ಟೇ ಅನ್ಕೊಳ್ಳಿ. ನಾವು ತಂದೆ ತಾಯಿನ ಕೋಪದಲ್ಲಿದ್ದಾಗ ನಾವು ಎರಡು ಮಾತಾಡ್ತೀವಿ, ತಿರ್ಗಾ ಅವ್ರ ಹತ್ರನೇ ಹೋಗಿ ತಪ್ಪಾಯ್ತು ಅಂತ ಕೇಳ್ಕೊಳ್ತೀವಿ. ಹಾಗೇನೆ ತಂದೆ ತಾಯಿ ಹೇಳ್ತಾರೆ ಈ ಅಭ್ಯಾಸ ಕಲಿಬೇಡ, ಒಳ್ಳೇದಲ್ಲ ಅಂತ. ಅದು ದೇವರ ಒಂದು ರೂಪ, ನಮ್ಗೆ ಅವ್ರ ಕಡೆಯಿಂದ ಹೇಳಿಸ್ತಾ ಇರ್ತಾರೆ. ಸೊ ವಯಸ್ಸು ಸಂಘ ಅದ್ ಮಾಡಿಸ್ಬಿಡುತ್ತೆ. ಸೊ ಅದನ್ನ ಹಿತಿ ಮಿತಿಲಿ ಇಟ್ಕೊಂಡು ನಾವು ನಮ್ಮ ಕೆಲಸದ ಬಗ್ಗೆ ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡ್ಕೊಂಡು ಹೋದ್ರೆ, ನಾವು ದೇವ್ರನ್ನ, ನಾನು ಫಸ್ಟ್ ಇದು ಮುಗಿಸ್ಬಿಡ್ತೀನಿ, ಶ್ರದ್ಧೆಯಿಂದ ಮಾಡ್ಕೊಂಡು ಹೋದ್ರೆ ಅದರಲ್ಲೇ ದೇವ್ರ ಕಾಣ್ಬೋದು. ಇನ್ನೊಂದು ನೀವು ಕೇಳಿದಾಗೆ ದೇವ್ರನ್ನ ನಾನು ಯಾವುದೇ ಕಾರಣಕ್ಕೂ ದೇವ್ರೇ ನೀನ್ ಹಿಂಗ್ ಮಾಡದೆ ಸರಿನಾ ಕೇಳ್ತೀವಿ. ಸ್ವಲ್ಪ ಯಾವಾಗ ಒಂದ್ಸತಿ ಕೇಳ್ತೀವಿ, ಯಾವಾಗ ಅದೇ ಕೇಳ್ತೀರ ಅವಾಗಲೇ ನಿನ್ ಅದೇಗಳು ಅಂದ್ಬಿಡ್ತಾರೆ. ಅದಕ್ಕೇನೆ ನಾವು ಮಾಡೋ ಪೂಜೆ ದೇವ್ರು ನಮ್ಗೇನೋ ಪ್ರತಿಫಲ ಕೊಡ್ತಾರೆ ಅಥವಾ ಪ್ರತಿಫಲ ಸಿಗುತ್ತೆ ಅಂತ ಮಾಡಬಾರ್ದು. ನಮ್ಮ ಖುಷಿಗೆ, ನಮ್ಮ ಮನಸ್ಸು ಶಾಂತಿಗೆ ನಾವು ಮಾಡ್ಕೊಳ್ಬೇಕು. ದೇವ್ರ ಹತ್ರ ಹೋಗೋದು ಏನೋ ಕೈ ಮುಗಿದ್ಬಿಟ್ಟು ದೇವರೇ ನಮ್ಮ ಸೂಪರ್ ಸ್ಟಾರ್ ಮಾಡ್ಬಿಡು ಅಥವಾ ನಮ್ಗೆ ಹಂಗ್ ಮಾಡ್ಬಿಡು ಹಿಂಗ್ ಮಾಡ್ಬಿಡು, ಅದಲ್ಲ. ಚೆನ್ನಾಗಿ ಇಟ್ಟಿರು, ಹಿಂಗೆ ಇಟ್ಟಿರು. ಆದ್ರೆ ನಾನು ಮಾಡ್ತಿರೋ ವೃತ್ತಿಲಿ ನಮ್ಗೆ ಸ್ವಲ್ಪ ಇನ್ನ ಸೀರಿಯಸ್ನೆಸ್ ಕೊಡು ಅಂತ ಕೇಳ್ಕೊಳ್ತೀನಿ. ಸೊ ಆ ಸೀರಿಯಸ್ನೆಸ್ ತುಂಬಾ ಕೊಟ್ಟಿದ್ದಾರೆ ಇವಾಗ. ಯಾಕಂದ್ರೆ ಆ ಸೀರಿಯಸ್ನೆಸ್ ನೀವೇ ತಗೊಳ್ಬೇಕು, ಯಾವ ದೇವ್ರೂ ಕೊಡಲ್ಲ. ದೇವ್ರು ನಿಮಗೆ ಕೊಟ್ಟಿರೋದು ಬ್ಯೂಟಿಫುಲ್ ಬಾಡಿ, ಕೈ ಚೆನ್ನಾಗಿದೆ, ಕಾಲು ಚೆನ್ನಾಗಿದೆ, ಕಣ್ಣು ಚೆನ್ನಾಗಿದೆ, ಮುಖ ಚೆನ್ನಾಗಿದೆ. ಸೊ ಅದನ್ನ ಅಚ್ಚುಕಟ್ಟಾಗಿ ಇಟ್ಕೊಂಡು ಸಿನಿಮಾ ರಂಗಕ್ಕೆ ಬಂದಿದ್ದೀರಾ, ಅದನ್ನ ಯೂಸ್ ಮಾಡ್ಕೊಂಡು ಹೋಗಿ. ಕೆಲವರು ಅಂದ್ರೆ ಬೇಗ ಅಟ್ರಾಕ್ಟ್ ಆಗ್ತಾರೆ. ನಾನು ಮತ್ತೆ ಯಾವತ್ತೂ ಎಲ್ಲೂ ಹೇಳ್ಕೊಂಡಿಲ್ಲ, ಇಲ್ಲೇ ಫಸ್ಟ್ ಟೈಮ್ ಹೇಳ್ತಾ ಇರೋದು. ಸುದೀಪ್ ಅವ್ರನ್ನ ಏನಂತಕ್ಕೆ ನಾನು ತುಂಬಾ ಅಡ್ಮೈರ್ ಮಾಡ್ತೀನಿ ಅಂದ್ರೆ, ಹಿ ಕ್ಯಾರೀಸ್ ಹಿಮ್ಸೆಲ್ಫ್ ಲೈಕ್ ಯಾವುದೋ ದುರಾಂಕರದ ಮಾತಿಲ್ಲ, ಅನುಭವದ ಮಾತಲ್ಲ, ಅವ್ರು ಪಟ್ಟಿರೋಂಥ ನೋವುಗಳ ಮಾತುಗಳವಲ್ಲ. ಅವ್ರು ನಡೆದು ಬಂದ ಹಾದಿಯಲ್ಲಿ ಎಷ್ಟು ಪ್ರೀತಿ, ಅಪಮಾನ, ಅವಮಾನ, ಅಭಿಮಾನ ಎಲ್ಲದನ್ನು ನೋಡಿ ಎಕ್ಸ್ಪೀರಿಯನ್ಸ್ ಆಗಿ ಒಂದು ಮೋಲ್ಡ್ ಆಗಿರುವಂತ ಒಬ್ಬ ಮನುಷ್ಯ. ಸೊ ಐ ಜಸ್ಟ್ ವಾಂಟ್ ಟು ಸೇ ಐ ಜಸ್ಟ್ ಲವ್ ಯು ಸರ್. ವಾಟ್ ಎವರ್ ಯು ಆರ್ ಅನ್ ಲೈಕ್ ಅಮೇಸಿಂಗ್ ಪರ್ಸನ್. ಎಲ್ಲ ಸಿಕ್ದಾಗ್ಲೂ ಹೈಮನ್ ಅಂತ ಹೇಳ್ತೀರಾ. ಐ ರಿಯಲಿ ವಾಂಟ್ ಟು ಎಕ್ಸ್ಪ್ರೆಸ್ ಮೆನಿ ಥಿಂಗ್ಸ್ ಟು ಯು. ಯಾವಾಗಾದ್ರೂ ಸಮಯ ಸಿಕ್ಕಿದ್ರೆ ದಯವಿಟ್ಟು ನಮಗೂ ಸ್ವಲ್ಪ ಟೈಮ್ ಕೊಡಿ, ಮಾತಾಡಬೇಕು. ತುಂಬಾ ಸಿನಿಮಾ ಬಗ್ಗೆನೆ, ಬೇರೆ ಏನಿಲ್ಲ, ಪರ್ಸನಲ್ ಟಾಕ್ಸ್ ಏನಿಲ್ಲ. ಸಿನಿಮಾ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸಸ್ ಅಥವಾ ನಾವೇನು ಕಲಿಬೇಕು. ಯಾಕಂದ್ರೆ ನನ್ಗೆ ಸಿನಿಮಾ ಬಿಟ್ಟು ನಾನು ವ್ಯವಹಾರ ಅಂತ ಮಾಡ್ಬೇಕಾದ್ರೆ ನಂಬಿಸಿ ನನಗೆ ಚೂರಿ ಹಾಕಿರೋರು ಬಹಳ ಜನ ಇರೋರ್ಗಷ್ಟೇ. ಗೆದ್ದ ಮೇಲೆ ಅವ್ರ ಕೆಲಸ ಆದ್ಮೇಲೆ ಅವರು ಬುದ್ಧಿ ತೋರಿಸ್ಬಿಟ್ಟು ಹೊರಡ್ತಾ ಇರ್ತಾರೆ. ಅದರಲ್ಲೂ ಹಣಕಾಸಿನ ವಿಚಾರಗಳಲ್ಲಂತೂ ಮಂದಿ ಕಾಲ್ ಮುಗಿದಿ ಅಣ್ಣ ನೀವೇ ದೇವ್ರು ಅಂತಾರೆ. ತಗೊಂಡೋದ್ಮೇಲೆ ಫೋನ್ ಮಾಡಿದ್ರೆ ನೀವ್ ಯಾರು ಅಂತಾರೆ. ನಾವು ನಮ್ಮ ಭಾಷೆಯಲ್ಲಿ ಮಾತಾಡೇ ವಾಪಸ್ ಇಸ್ಕೋಬೇಕು, ಯಾಕಂದ್ರೆ ನಾನ್ ಕಷ್ಟ ಬಿದ್ದು ದುಡಿದಿರೋದು, ನಾವೆಲ್ಲೂ ಎತ್ಕೊಂಬಂದಿಲ್ಲ. ಸೊ ಅದಕ್ಕೋಸ್ಕರ ಈ ಹಾದಿಲ್ಲ ನಾನು ಕಷ್ಟ ಬಿದ್ದು ಬಂದಿದ್ದೀನಿ. ಸೊ ಸಿನಿಮಾ ತುಂಬಾ ಪ್ರೊಫೆಷನಲ್ ಆಗಿ ತಗೊಳ್ತಾ ಇದ್ದೀನಿ, ತುಂಬಾ ಅಂದ್ರೆ ತುಂಬಾ ಸೀರಿಯಸ್ ಆಗಿ ತಗೊಳ್ತಾ ಇದ್ದೀನಿ. ಇದರಲ್ಲಿ ದುಡಿಬೇಕು ಅಂತ ಅಲ್ಲ, ನನ್ನ ಪ್ಯಾಷನ್ ಇದು, ನನ್ನ ಹುಚ್ಚಿದು. ಸೊ ಸಿನಿಮಾ ಚಿತ್ರರಂಗದಲ್ಲಿ ನನಗೆ ಜೂನಿಯರ್ ಶಂಕರ್ನಾಗ್ ಅಂತ ಏನೋ ಹೆಸರು ಕೊಟ್ಟರು, ಎಲ್ಲ ಹೇಳಿದ್ರು. ಏನೋ ಲುಕ್ಸಲ್ಲಿ ಮಾತ್ರ ನಮಗೆ ಕೊಟ್ರೆ ಸಾಲದು. ಅವ್ರು ಮಾಡಿರೋದ್ರಲ್ಲಿ 1% 10% ಮಾಡೋ ಪ್ರಯತ್ನ ಬೀಳ್ಬೇಕು.
ಸೊ ಅವಾಗಲೇ ಏನೋ ಒಂದು ಹುಟ್ಟಿದ್ದಕ್ಕೂ ಅಥವಾ ನಾನು ಈ ಚಿತ್ರರಂಗ ಬಂದಿದ್ದಕ್ಕೂ ಸಾರ್ಥಕ ಅಂತ. 14 years I did not do anything. 15th year I realized I'm still there only where I started. ಅದಕ್ಕೋಸ್ಕರ ಮುಂದಕ್ಕೆ ಹೋಗ್ಬೇಕು. ತುಂಬ ಮಾಡೋದಿದೆ, ತುಂಬ ಕಲಿಯೋದಿದೆ. ಪ್ರತಿ ಒಂದೊಂದು ಸಿನಿಮಾಲು, ಪ್ರತಿ ಒಂದೊಂದು ಪಾತ್ರದಲ್ಲೂ ತುಂಬ ಕಲಿಯುವಂಥದ್ದು ತುಂಬ 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 ಇದೆ. ಸೊ ನನ್ನಿಂದ ಯಾರಿಗಾರು ಬೇಜಾರಾಗಿದ್ದರೆ ಐ ಆಮ್ ರಿಯಲಿ ಸಾರಿ. ನಾನು ಯಾರಿಗೂ ಸಾರಿ ಕೇಳಿ ಅಂತ ಬಯಸಲ್ಲ. ಯಾಕಂದರೆ ಎಷ್ಟೋ ಜನ ನೀವು ನೋಡಿರ್ಬೋದು, ಕಾಲ್ ಟಚ್ ಆದರೆ ಒಂದ್ಸತಿ ಪಕ್ಕದಲ್ಲೇ ಕೂತಿರ್ತೀವಿ, ಒಂದ್ಸತಿ ಟಚ್ ಆದಾಗ ಒಂದ್ಸತಿ ಹಿಂಗಂತಾರೆ, 2 ಸತಿ ಟಚ್ ಆದ 2ನೇ ಸತಿ ಅಂತ, 3ನೇ ಸತಿ ಎಲ್ಲ ಯಾವ ಪಕ್ಕದಲ್ಲೇ ತಂದ್ಬಿಡ ಅಲ್ಲ ಫೈನಲ್ ಹೇಳೋಣ ಅನ್ಕೋತೀವಿ. ಸೊ ಆ ಥರ ಮನುಷ್ಯ ಅಲ್ಲ ನಾವು. ಎಷ್ಟು ಸತಿ ಟಚ್ ಆಗೋದು 10 ಸತಿ ನಮಸ್ಕಾರ ಹೊಡಿತಿರ್ತೀವಿ. ಅಂಥ ಮನುಷ್ಯ, ಅಂಥ ಸೆಂಟಿಮೆಂಟ್. ಸೊ ತುಂಬ ಸೆಂಟಿಮೆಂಟ್, ತುಂಬ ಎಮೋಷನ್ಸ್ ಇಟ್ಕೊಂಡು ನಾನು ಬಾಳ್ತಿರೋದು. ಆಮೇಲೆ ಎಥಿಕ್ಸ್ ಇಲ್ಲದಿದ್ರೆ ಲೈಫ್ ಇಸ್ ವೇಸ್ಟ್. ಅದು ಪ್ರೊಫೆಷ್ನಲಿ ನಿಮ್ಮ ಎಥಿಕ್ಸ್ ತುಂಬ 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 ನೀಟಾಗಿರ್ಬೇಕು. ಆಮೇಲೆ ಡಿಸಿಪ್ಲಿನ್. ಸೊ ಇದನ್ನೆಲ್ಲ ತುಂಬ ಫಾಲೋ ಮಾಡ್ತಾ ಇದ್ದೀನಿ. ಇಲ್ಲ ಅಂದರೆ ನನ್ನ ವಯಸ್ಸಿಗೆ ನಾನು ಈಗಿರೋಕ್ಕಾಗ್ತಿರ್ಲಿಲ್ಲ. ಸೊ ಮೊನ್ನೆನೂ ಕೂಡ ಸುದೀಪ್ ಅವ್ರದ್ದು ಪೋಸ್ಟ್ ನೋಡಿದೆ. ಪ್ಯಾಂಟಮ್ ಅನ್ನೋ ಸಿನಿಮಾಗೆ ಅವರು ರೆಡಿ ಆಗ್ತಾ ಇರೋದು, ಅವರು ಫಿಸಿಕ್ ವೈಸ್. ಆ ವಯಸ್ಸಲ್ಲೂ ಅಷ್ಟೊಂದೆಲ್ಲ ಅವಕಾಶಗಳಿದ್ದಾಗಲೂ ಈ ಥರ ರೆಡಿ ಆಗೋ ಅವಶ್ಯಕತೆ ಇಲ್ಲ ಅವ್ರು. ಬಟ್ ಅವ್ರು ಮಾಡ್ತಿದ್ದಾರೆ ಅಂದರೆ ದಟ್ಸ್ ಟುವರ್ಡ್ಸ್ ಇಸ್ ಪ್ಯಾಷನ್, ಅಷ್ಟೊಂದು ಡೆಡಿಕೇಶನ್. ಸೊ ಅದನ್ನ ನೋಡಿ ಇನ್ನೂ ಇನ್ಸ್ಪೈರ್ ಆಗಿ ನಾವು ಬೆಳಗ್ಗೆ 1 hour, ಸಾಯಂಕಾಲ 1 hour ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ ಮನೇಲೇ. ಸೊ ಹ್ಯಾಟ್ಸ್ ಆಫ್ ಟು ಯು ಸರ್, ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ದಟ್ಸ್ ಇಟ್. ಗಾಡ್ ಬ್ಲೆಸ್ ಎವ್ರಿ ಒನ್.